ಹಲೋ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಸೀದಾ ಸವಾಲ್. ನಾನು ವಿದ್ಯಾ ಮಲ್ನಾಡ್. ಮೇಲೆ ತಳುಕು ಒಳಗೆ ಹುಳುಕು ಈ ಪದ ಮಾಡಿಸ್ದಂಗಿರೋದು ಈ 5 ಸ್ಟಾರ್ ಹೋಟೆಲ್ಗಳು ಅಂತ ಕರೆಸ್ಕೊಳ್ತಾವಲ್ಲ ಅವಕ್ಕೆ. ಅಲ್ಲ ರೀ, 5 ಸ್ಟಾರ್ ಹೋಟೆಲ್ ಅಂತ ನಾವೇನು ಅನ್ಕೊಳ್ತೀವಿ, ಆಂಬಿಯನ್ಸ್ ಹಂಗಿರುತ್ತೆ, ಒಳ ಕರಿಯೋರು, ಈ ನಮ್ಮನ್ನ ನೋಡ್ಕೊಳ್ಳುವಂಥವ್ರು ಫಸ್ಟ್ ಕ್ಲಾಸ್ ಕಂಫರ್ಟ್ ಕೊಡ್ತಾರೆ, ಈ ಎಲೈಟ್ ಲಕ್ಸುರಿ ಇರುತ್ತೆ, ಬಂದವರೆಲ್ಲ ಕೂಡ ಪಟ ಅಂತ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಪ್ಲೀಸ್ ಮ್ಯಾಮ್, ಗುಡ್ ಮಾರ್ನಿಂಗ್ ಸರ್, ಹ್ಯಾವ್ ಯೋರ್ ಸೀಟ್, ಹೇಗಿತ್ತು ಊಟ ಅಂತ ಅಷ್ಟೊಂದು ಚೆನ್ನಾಗಿ ಮಾತಾಡಿಸ್ತಾರೆ ಅನ್ನೋದಕ್ಕೆ ಫಿದಾ ಆಗ್ತಾ ಇದ್ವಲ್ಲ ನಾವು. ಬರೀ ಇಷ್ಟನ್ನು ಮಾತ್ರ ನೋಡ್ತಾ ಇದ್ವಿ, ಆಂಬಿಯನ್ಸ್ ನೋಡ್ತಾ ಇದ್ವಿ, ನಮ್ಮನ್ನು ನಮಗೆ ತಂದು ಊಟ ಬಡಿಸೋರು ಹೆಂಗಿದ್ದಾರೆ ಅಂತ ನೋಡ್ತಾ ಇದ್ವಿ. ಅಡುಗೆ ಮನೆ ಹೋಗಿ ನೋಡಿದ್ವಾ ಯಾವತ್ತಾದರೂ? 5 ಸ್ಟಾರ್ ಹೋಟೆಲ್ಗಳು ಅಂತ ಕರೆಸ್ಕೊಳ್ಳೋ ಹೋಟೆಲ್ಗಳ ಕಿಚನ್ನು ಕೊಳೆತು ನಾರ್ತಾ ಇದೆ. ಕೆಜಿ ಕೊಳ್ತಿರೋ ಮಾಂಸಗಳನ್ನು ಇಟ್ಕೊಂಡು ಮಾರ್ತಾ ಇದ್ರು ಇಲ್ಲಿ ತನಕ. ನಮಗೆ ಅದನ್ನೇ ಬಡಿಸಿದ್ದಾರೆ. ಅವಧಿ ಮೀರಿರುವ ಅಥವಾ ಎಕ್ಸ್ಪೈರಿ ಡೇಟ್ ಆಗಿರುವ ಹಾಲುಗಳು ಲೀಟ್ರ್ ಗಟ್ಟಲೆ ಸಿಕ್ಕಿದೆಯಂತೆ. ಅಪರೂಪಕ್ಕೆ ಅಂತ ನಮ್ಮ ಅಧಿಕಾರಿಗಳು ಎಚ್ಚೆತ್ಕೊಂಡು 5 ಸ್ಟಾರ್ ಹೋಟೆಲ್ಗಳಿಗೆ ರೈಡ್ ಅಂತ ಹೋದರೆ ಶಾಕ್ ಆಗಿಬಿಟ್ಟಿದ್ದಾರೆ. ಕೆಜಿ ಕೊಳ್ತಿರೋ ಮಾಂಸ, ಅದರಲ್ಲೂ ನಾನು ಹೇಳಿದ್ನಲ್ಲ, 20 ರೂಪಾಯಿ 30 ರೂಪಾಯಿ ಕಾಫಿ ಸಿಗುವಂಥ ಹೋಟ್ಲಲ್ಲ, 1000 ರೂಪಾಯಿ 2000 ರೂಪಾಯಿ ಕೊಟ್ಟು ಕಾಫಿ ಕುಡಿಸ್ಕೊಳ್ಳುವ ಅಥವಾ ಕಾಫಿಗೆ ಹಣ ಪಿಕ್ಕುವಂಥ ಹೋಟ್ಲು ಅಂತ ಏನು ಕರಿತೀವಿ, ಈ ಸ್ಟಾರ್ ಹೋಟೆಲ್ ಅಂತ. ಇಲ್ಲಿ ಕೊಳ್ತಿರೋ ಮಾಂಸ, ಇದ್ರ ಬಗ್ಗೆ ರೇಡ್ ಆಗಿದೆ. ಮುಂದಕ್ಕೆ ಏನು ಬರೀ ಪೆನಾಲ್ಟಿ ಹಾಕಿ ಕೈ ತಳ್ಕತಾರ ಅಥವಾ ಬಂದ್ ಮಾಡಿಸ್ತಾರ, ಲೈಸೆನ್ಸನ್ನ ಕ್ಲೋಸ್ ಮಾಡ್ತಾರಾ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಬೆಂಗಳೂರಿನಲ್ಲಿರುವ 5 ಸ್ಟಾರ್ ಹೋಟೆಲ್ಸ್ಗಳು ಅಂತ ಕರೆಸ್ಕೊಳ್ಳೋ ಹೋಟೆಲ್ಗಳು ಎಷ್ಟರ ಮಟ್ಟಿಗೆ ಸೇಫ್? 5 ಸ್ಟಾರ್ ಹೋಟೆಲಿಗೆ ಹೋಗಿದ್ವಿ ಅಂತ ಸ್ಟ್ಯಾಂಡರ್ಡ್ ತೋರಿಸ್ಕೊಳ್ಳೋಕೆ ಅಂತ ಶೋ ಆಫ್ ಹೋಗ್ತಾ ಇದ್ವಲ್ಲ ನಾವು, ಜೇಬನ್ನ ಕತ್ತರಿಸ್ಕೊಂಡು ದುಡ್ಡು ಕೊಟ್ಟು ಬರ್ತಾ ಇದ್ವಲ್ಲ, ಇವುಗಳ ಹಣೆ ಬರ ಹೆಂಗಿದೆ ಅಂತ ನೋಡ್ತಾ ಹೋಗೋಣ. ಬೆಂಗಳೂರಿನ ಪಂಚತಾರ ಹೋಟೆಲ್ಗಳು ಅಥವಾ 5 ಸ್ಟಾರ್ ಹೋಟೆಲ್ಗಳು ಎಷ್ಟು ಸೇಫ್? ರುಚಿ ಶುಚಿ ನೋಡಿ ಸ್ಟಾರ್ ಹೋಟೆಲ್ಗೆ ಹೋಗೋರು ಈ ಸುದ್ದಿಯನ್ನು ಇವತ್ತು ನೀವು ನೋಡಲೇಬೇಕು. ಬೆಂಗಳೂರಿನ ಸ್ಟಾರ್ ಹೋಟೆಲ್ಗಳ ರುಚಿ ರಹಸ್ಯ, ಕೊಳಕು ರಹಸ್ಯ ಎಲ್ಲವೂ ಕೂಡ ಬಯಲಾಗಿದೆ. ಅಧಿಕಾರಿಗಳ ದಿಢೀರ್ ರೈಡ್ ವೇಳೆ ಶಾಕಿಂಗ್ ಸತ್ಯಗಳು ಹೊರಗೆ ಬರ್ತಾ ಇದೆ. ಕೊಳೆತ ತರಕಾರಿ, ಎಕ್ಸ್ಪೈರಿ ಡೇಟ್ ಆಗಿರುವ ಹಾಲು, ಕೊಳೆತಿರೋ ಮಾಂಸ, ಅದು ಯಾವತ್ತಿಂದು ಒಂದು ಗೊತ್ತಿಲ್ಲ, ಇನ್ನೂ ಕೂಡ ಲ್ಯಾಬಿಗೆ ಕಳಿಸಿದ್ದಾರೆ. ಇದನ್ನ ನೋಡಿ ಆಫೀಸರ್ಸ್ಗಳೇ ಶಾಕ್ ಆಗಿಬಿಟ್ರು. ಅವ್ರು ಅಂದ್ಕೊಂಡಿರಲಿಲ್ಲ ರೇಟ್ ಒಂದು ಹೆಸರಿಗೆ ಮಾಡೋಣ ಅಂತ ಹೋಗಿದ್ದಾರೆ. ಯಾಕಂದರೆ 5 ಸ್ಟಾರ್ ಹೋಟೆಲ್ ನಂಬಿಕೆ ಅಲ್ಲೇನ್ರಿ, ಅಷ್ಟು ದುಡ್ಡು ಕೊಟ್ಟಿರ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಅವರೇ ಶಾಕ್ ಆಗಿಬಿಟ್ಟಿದ್ದಾರೆ. ಜೊತೆಗೆ ಈ ಅಜಿನೋಮೋಟೋ ಬ್ಯಾನ್ ಮಾಡಬೇಕು ಅಂತ ಮಾತಾಡ್ತಾ ಇದ್ರಲ್ಲ, ಅದು ಕೂಡ ಪತ್ತೆಯಾಗಿದೆ. ಆಹಾರ ಸುರಕ್ಷತೆ ಬಗ್ಗೆ ಪ್ರಶ್ನೆ ಸಹಜವಾಗೇ ಬರುತ್ತೆ. ಹಳಸಿದ ಆಹಾರವೇ ಗತಿ, ಜನರ ಆರೋಗ್ಯದ ಅಧೋಗತಿ ಅನ್ನೋಂಗೆ. ಅಂದರೆ ಈ ಹಣ ಮಾಡೋ ಧಾವಂತದಲ್ಲಿ ನಮ್ಮ ಆರೋಗ್ಯವನ್ನೇ ಪಣ ಅಥವಾ ಅಡ ಇಟ್ಬಿಟ್ರ ಈ 5 ಸ್ಟಾರ್ ಹೋಟೆಲ್ನವರು ಅಂತ. ಸಾಮಾನ್ಯ ಈ ಚಿಕ್ಕ ಪುಟ್ಟ ಹೋಟೆಲಿಗೆ ಹೋದಾಗ ಏನಾದ್ರು ಊಟದಲ್ಲಿ ಸ್ವಲ್ಪ ವ್ಯತ್ಯಾಸ ಆಯಿತು, ಏನೋ ಸಿಕ್ತು ಅನ್ಕೊಳ್ಳಿ, ಸಿಗಬಾರ್ದು ಸಿಕ್ತು ಅನ್ಕೊಳ್ಳಿ, ದೊಡ್ಡ ಸುದ್ದಿ ಮಾಡಿಬಿಡ್ತೀವಿ ನಾವು, ಹೈ ಡ್ರಾಮವನ್ನೇ ಕ್ರಿಯೇಟ್ ಮಾಡಿಬಿಡ್ತೀವಿ. ಇಲ್ಲಿ ತನಕ 5 ಸ್ಟಾರ್ ಹೋಟೆಲ್ಗಳೆಲ್ಲ ಹಂಗಾಗಿದೆ. ಬಿಲ್ ತಗೊಂಡು ಯಾರೋ ಕೋರ್ಟಿಗೆ ಹೋಗಿದ್ದಾನೆ, ಕನ್ಸ್ಯೂಮರ್ ಕೋರ್ಟಿಗೆ ಹೋಗಿದ್ದಾನೆ, ಕೇಸ್ ಹಾಕಿದ್ದಾನೆ, ಲೀಗಲಾಗಿ ಗೆದ್ದಿದ್ದಾನೆ. ಎಷ್ಟು ಸುದ್ದಿ ಕೇಳಿದ್ವಿ ಇಲ್ಲಿ ತನಕ. ನಮಗೇನು ಹೋಗಿ ಬಂದ್ವಾ, ಒಂದು ಫೋಟೋ ತಗೋ ಸ್ಟೇಟಸ್ಸಿಗೆ ಹಾಕೋ, ನಮ್ಮ ಸ್ಟೇಟಸ್ ನೋಡಿ ಹಿಂಗಿದೆ ಅಂತ ಶೋ ಆಫ್ ಮಾಡು. ಅವ್ರದ್ದು ಶೋ ಆಫು, ನಮ್ಮದು ಶೋ ಆಫು, ಹಿಂಗೆ ಹಣೆ ಬರ. ನಾಳೆ ದಿನ ಅಲ್ಲಿ 5 ಸ್ಟಾರ್ ಟ್ರೀಟ್ಮೆಂಟ್ ಸಿಗ್ತೋ ಇಲ್ಲೋ ಗೊತ್ತಿಲ್ಲ, ಹಾಸ್ಪಿಟಲ್ನಲ್ಲಂತೂ ಟ್ರೀಟ್ಮೆಂಟಿಗೆ ರೆಡಿ ಆಗ್ತಿರ್ತೀವಿ. ಮಾತಾಡ್ತಿದ್ರೆ ಫುಡ್ ಪಾಯ್ಸನ್ ಅಲ್ವಾ ಹೇಳ್ತೀವಿ ನಾವು. ಆಮೇಲೆ ಇನ್ನೊಂದು, ನೆನ್ನೆ ಅದು ಯಾವುದೋ ಹೋಟ್ಲಿಗೆ ಹೋಗಿದ್ದೆ, ಏನೋ ತಿಂದೆ, ಫುಡ್ ಪಾಯ್ಸನ್ ಥರ ಆಗಿದೆ, ಅದಕ್ಕೆ ಆಸ್ಪತ್ರೆಗೆ ಬಂದಿದ್ದೀವಿ. ಅಷ್ಟೊಂದು ಸಲೀಸಾಗಿ ಮಾತಾಡ್ತಾ ಇದ್ದೀವಿ. ಸೇವೆ ಕೊಡುವಂಥವ್ರು ಹಣ ಇಸ್ಕೊಂಡು ಆರೋಗ್ಯವನ್ನು ಅಥವಾ ಆಹಾರವನ್ನು ಕೊಡಬೇಕಾಗಿರೋರು ಕಾಯಿಲೆ ಕೊಟ್ಟು ಕಳಿಸ್ತಾ ಇದ್ದಾರೆ. ಎಷ್ಟು ಜನ ಎಚ್ಚರಿಕೆಯಿಂದ ಇದ್ದೀವಿ. ಅದರಲ್ಲೂ ಆಶ್ಚರ್ಯ ಏನು ಹೇಳಿ, 5 ಸ್ಟಾರ್ ಹೋಟೆಲ್ಗಳು ಅಂತ ಕರೆಸ್ಕೊಳ್ತಾವಲ್ಲ ಅವುಗಳ ಹಣೆ ಬರ. ಬನ್ನಿ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಮಾನವ ಹಕ್ಕುಗಳ ಹೋರಾಟಗಾರರು HM ವೆಂಕಟೇಶ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. 5 ಸ್ಟಾರ್ ಹೋಟೆಲ್ ಸೆಲೆಬ್ರಿಟಿ ಗ್ರಾಹಕ ಸತೀಶ್ ಕಡಮಂ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸತೀಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ ಸತೀಶ್ ಅವರೇ? ನಾನು ಸೂಪರ್ ಆಗಿದ್ದೀನಿ, ಥ್ಯಾಂಕ್ ಯು ಸರ್. ಏನು ಅನ್ನಿಸ್ತು 5 ಸ್ಟಾರ್ ಹೋಟೆಲ್ಗಳು ಅಂತ ಹೋಗ್ತಾ ಇದ್ವಿ, ಬಿಲ್ಗಳನ್ನು ಕೆಲವೊಬ್ರು ಫೋಟೋ ತೆಗೆದು ಸ್ಟೇಟಸ್ಗೆ ಹಾಕೊಳ್ಳೋರು ಇದ್ದಾರೆ, ನಾವು ಇಂಥ ಕಡೆ ಹೋಗಿದ್ವಿ ಅಂತ ಹೋಟೆಲ್ಗಳ ಹಣೆ ಬರ ಹೆಂಗಿದೆ ಅಂದರೆ? ನಂದೊಂದು ಎಕ್ಸ್ಪೀರಿಯನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯಾವಾಗಲೂ ಫ್ರಂಟ್ ಮಾತ್ರ ನೋಡ್ತಾ ಇದ್ದೆ, ಅಂದರೆ ಲಕ್ಸುರಿನೆಸ್ಸು, ಅವರು ಒಂದು ಬುಫೆಲಿ ಸ್ಟೈಲಾಗಿ ಜೋಡಿಸಿರ್ತಾರೆ, ಆ ಥರ ಒಂದು ನೋಡೋಕ್ಕೇ ಎಷ್ಟು ಅಂದವಾಗಿ ಜೋಡಿಸಿರ್ತಾರೆ, ಆ ಥರ ಫೀಲಲ್ಲಿ ಇರ್ತಿದ್ದೆ. ಒಂದೇ ಒಂದು ದಿವಸ ನನಗೆ ಆಗಿದ್ದ ಎಕ್ಸ್ಪೀರಿಯನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದಿನ ಹಿಂದೆ ಬಾಗಿಲಿಂದ ನನಗೆ ಶಾರ್ಟ್ ಕಟ್ ಅಂದ್ಬಿಟ್ಟು ಕರ್ಕೊಂಡು ಬಂದರು. ಅದು ಹೋಟ್ಲ್ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ.
ನನಗೆ ಸತ್ತೆಣದ ವಾಸನೆ ಬಂತು, ಅಂದರೆ ಸತ್ತೆಣ ಥರ. ಆಮೇಲೆ ನೆಲ ಬಂದು ಜಾರ್ತಾ ಇದ್ದೀನಿ, ನಾನು ಬಂದು ಬೂಟ್ಸ್ ಹಾಕೋದು, ಅದು ಒಂಚೂರು ಜಿಡ್ಡಿದ್ರು ಜಾರುತ್ತೆ. ಫುಲ್ಲು ಸಾರಲ್ಲೇ ಚೆಲ್ಲಿದೆ, ಮೊಸರಲ್ಲೇ ಚೆಲ್ಲಿದೆ, ಅದು ಕೊಳ್ತೋಗಿ ಒಂಥರ ವಾಸನೆ ಬಂದುಬಿಟ್ಟಿದೆ. ನಾನು ಏನಿದೆ ಆಚೆಯಿಂದ ಇಷ್ಟು ಹಂದವಾಗಿ ಕಾಣಿಸುತ್ತೆ, ಒಳಗಡೆ ಹೋದರೆ ಕಿಚನ್ ಏನು ಈ ಥರ ಇದೆ, ಒಂದು ಮೇಂಟೈನ್ ಮಾಡಿಲ್ಲ, ತೊಳೆದಿಲ್ಲ ಅಂತ ನಾನು ಪಾಸ್ ಆಗ್ತಾ ಅಲ್ಲಿ ವರ್ಕರ್ ಯಾರು ಪಾಸ್ ಆಗ್ತಾರೆ ಅವ್ರಿಗೆ ಹೇಳಿದೆ, ಸರ್ ಏನಕ್ಕೆ ಅಂದರೆ ಇಲ್ಲ ನಿನ್ನೆ ರಾತ್ರಿ ಇದ್ದಿದ್ದು, ಇವಾಗ ಇನ್ನೇನು ಕ್ಲೀನ್ ಮಾಡ್ತೀವಿ. ಸರ್ ಮಧ್ಯಾಹ್ನ ಆಗಿದೆ, ಇದು ಮಧ್ಯಾಹ್ನ ಆದರೂ ನೀವು ಕ್ಲೀನ್ ಮಾಡಿಲ್ಲ, ಇಷ್ಟು ಗಬ್ಬು ನಾತ ಹೊಡಿತಾ ಇದೆ ಅಂತ ಕೇಳಿದ್ಕೆ ಅವ್ರಿಗೆ ಆನ್ಸರ್ ಕೊಡೋಕ್ಕೂ ಆಗಲಿಲ್ಲ. ಅಂದರೆ ಅದು ಏನು ಕಾರಣ ಅಂತ ಅವಾಗ ನನಗೆ ಗೊತ್ತಾಗಿಲ್ಲ. ನಾನೆಲ್ಲ ಮೋಸ್ಟ್ಲಿ ರಾತ್ರಿ ಏನೋ ಫಂಕ್ಷನ್ ಏನೋ ಜಾಸ್ತಿ ಕೆಲಸ ಮಾಡಿದ್ದಾರೆ, ಚೆಲ್ಲಿದೆ, ಅದರಿಂದ ಸ್ಮೆಲ್ ಬರ್ತಾ ಇದೆ, ಅದು ಕೆಟ್ಟಿಗೆ ಒಂದು ದಿವಸ ಆದರೆ ಕೆಟ್ಟಿದೆ ಅಂತ. ಆದರೆ ಇವಾಗ ಅದು ಟಿ ವಿಲೆಲ್ಲ ನೋಡಿದ ಮೇಲೆ ಗೊತ್ತಾಗ್ತಾ ಇದೆ ಇವ್ರು ಕೆಟ್ಟಿರೋ ಪದಾರ್ಥನೇ ಯೂಸ್ ಮಾಡ್ತಾರೆ ಅಂತ. ಯಾಕಂದರೆ ಇವ್ರಿಗೆ ಬಿಸ್ನೆಸ್ ತುಂಬ ಕಡಿಮೆ ಆಗುತ್ತೆ. ಯಾಕಂದರೆ ಇವರು ಡೈಲಿ ಒಂದು 10 ಜನ 20 ಜನ ಬಂದ್ರೂ ಅವರು ಫುಲ್ ಬೊಫೆಲಿ ಒಂದು 200 ಜನಕ್ಕಾಗಷ್ಟು ಡೈಲಿ ಶೋಗೋಸ್ಕರ ಇಡಲೇಬೇಕು. ಅವ್ರೇನಂದರೆ ಒಂದಿನ ಇಟ್ಟ ಮೇಲೆ ಅದು ಯೂಸ್ ಮಾಡೋಂಗಿಲ್ಲ, ತಿರ್ಗಾ ವಾಪಸ್ ಯೂಸ್ ಮಾಡೋಂಗಿಲ್ಲ. ಆದರೆ ಇವಾಗ ಅನ್ನಿಸ್ತಾ ಇದೆ ಅದನ್ನೇ ಎತ್ತಿ ಏನೋ ಇವರು ಫ್ರಿಜ್ಜಲ್ಲಿ ಇಟ್ಟು ಅದನ್ನೇ ರೀಯೂಸ್ ಮಾಡ್ತಾ ಇದ್ದಾರೆ, ಓವನಲ್ಲಿ ಬಿಸಿ ಮಾಡಿ ಕೊಡ್ತಾ ಇದ್ದಾರೆ ಅಂತ ನನಗೆ ಫೀಲ್ ಬರ್ತಾ ಇದೆ. ಓಕೆ ಸರ್, ಹೇಳಿ ಸರ್ ತಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ನಾವು ಸಾಮಾನ್ಯ ಈ ಫುಟ್ಪಾತ್ ಹೋಟೆಲ್ಗಳ ಮೇಲೆ ಕಂಪ್ಲೇಂಟ್ ತುಂಬ ಈಸಿಯಾಗಿ ಮಾಡಿಬಿಡ್ತೀವಿ. ಚಿಕ್ಕ ಪುಟ್ಟ ಹೋಟೆಲ್ಗಳ ಮೇಲೂ ಕೂಡ ಅಯ್ಯೋ ಅಲ್ಲಿ ಚೆನ್ನಾಗಿರಲಿಲ್ಲ, ಕ್ಲೀನ್ ಇರಲಿಲ್ಲ, ಹೈಜಿನ್ ಇರಲಿಲ್ಲ ಅಂತ ಮಾತಾಡ್ಬಿಡ್ತೀವಿ. 5 ಸ್ಟಾರ್ ಹೋಟೆಲ್ನಲ್ಲಿ ಕ್ಲೀನಾಗಿರಲಿಲ್ಲ, 5 ಸ್ಟಾರ್ ಹೋಟೆಲ್ನಲ್ಲಿ ಊಟ ಚೆನ್ನಾಗಿರಲಿಲ್ಲ ಅಂದರೂ ಕೂಡ ನಾವು ಅದನ್ನು ಹೇಳೋಕ್ಕೆ ಹೋಗಲ್ಲ. ಇವ್ರುಗಳ ಹಣೆ ಬರ ಗೊತ್ತಾಗಕ್ಕೆ ಇಷ್ಟು ದಿನಗಳು ಬೇಕಾಯ್ತಾ ನಮಗೆ? ನೋಡಿ, ನಿನ್ನೆ ದಿವಸ ಬೆಂಗಳೂರಿನಲ್ಲಿ ಆಹಾರ ಸುರಕ್ಷತೆ ಅಧಿಕಾರಿಗಳು ರೈಡ್ ಮಾಡಿರೋ ಸುದ್ದಿ ಬಂತು. ಇದರ ಹಿಂದೆ ಏನು ಅಂದರೆ ಯು ಟಿ ಖಾದರ್ ಅವರೇನೋ ಸಲಹೆ ಸೂಚನೆ ಕೊಟ್ಟಿದ್ದಾರೆ ಅಂತ. ಇಲ್ದಿದ್ರೆ ಅವ್ರು ಸೂಚನೆ ಕೊಟ್ಟಿಲ್ಲ ಅಂದರೆ ಇವ್ರು ಮಲ್ಲಿಗೆ ಇರ್ತಾ ಇದ್ರು. ನಂಬರ್ 1, ಯಾಕೆ ಸೂಚನೆ ಕೊಟ್ಟರು ಯು ಟಿ ಖಾದರ್? ಈಗ ಇಷ್ಟು ವರ್ಷ ಇಲ್ಲದೆ ಇರೋದು ಈಗ ಯಾಕೆ ಬಂತು ಅಂದರೆ, ಮಹಾರಾಷ್ಟ್ರದಲ್ಲಿ ಆಹಾರ ಸುರಕ್ಷಿತಾ ಅಧಿಕಾರಿ ತುಕಾರಾಮ್ ಮುಂಡೆ ಅಂತ ಇವತ್ತು ಮಹಾರಾಷ್ಟ್ರದಲ್ಲಿ ಮನೆ ಮಾತಾಗಿದ್ದಾರೆ. ಪ್ರತಿಯೊಂದು ಮನೆಗಳಲ್ಲೂ ತುಕಾರಾಮ್ ಮುಂಡೆ ಹೆಸರು ಹೇಳ್ತಾ ಇದ್ದಾರೆ. ಯಾಕೆಂದರೆ ಎಲ್ಲ ಹೋಟೆಲ್ಗಳನ್ನು 3000 ಹೋಟೆಲ್ಗಳನ್ನು ಒಂದೇ ಸರಿ ರೈಡ್ ಮಾಡಿ ಸಾಕಷ್ಟು ಹೋಟೆಲ್ಗಳು ಬಂದಾಗಿದ್ದಾವೆ. ಈಗ ಹೇಗಾಗಿದೆ ಪರಿಸ್ಥಿತಿ ಬಾಂಬೆಯಲ್ಲಿ ಅಂದರೆ, ಬಾಂಬೆ ಸುತ್ತಮುತ್ತ ಔಟ್ ಆಫ್ ಇದು ಸಿಟಿನಲ್ಲಿ ಎಲ್ಲ ಹೋಟೆಲ್ಗಳು ಸ್ವಯಂ ಆಗಿ ಆ ಮಾಲೀಕರು ಬಂದ್ ಮಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಾಕೆಂದರೆ ಎಲ್ಲ ಗಲೀಜು, ಆಹಾರ ಸುರಕ್ಷತೆ ಇಲ್ಲ. ಅದು ತಿಂದು ಕೆಲವೇ ದಿನಗಳಲ್ಲಿ ಕೆಲವರು ಆಸ್ಪತ್ರೆಯಲ್ಲಿರ್ತಾರೆ. ಇವತ್ತು ಎಷ್ಟೋ ಆಸ್ಪತ್ರೆಗಳು ಕಿಕ್ಕಿರಿದು ತುಂಬಿರ್ತಾವೆ, ಸರ್ಕಾರಿ ಆಸ್ಪತ್ರೆಗಳು. ಅಂದರೆ ಇಂಥ ಕಳಪೆ ಆಹಾರನ ರಸ್ತೆ ಬದಿ ಮತ್ತು ದರ್ಶಿನಿಗಳಲ್ಲಿ ತಿಂದಿರ್ತಕ್ಕಂಥ ರೋಗ ಅದು ಒಂದೇ ಸರಿ ಬರಲ್ಲ. ತಿಂದು ಆ ಕಲರು, ಆ ಟೇಸ್ಟ್ ಪೌಡ್ರು ಎಲ್ಲ ಹಾಕಿರ್ತಾರಲ್ಲ, ಅದು ಕ್ಯಾನ್ಸರಿಗೆ ಇನ್ನೊಂದು ರೋಗಕ್ಕೆ ತುತ್ತಾಗ್ತಾರೆ ಜನ. ಹಾಗಾಗಿ ಆಸ್ಪತ್ರೆಯಲ್ಲೂ ರಶ್ ಆಗುತ್ತೆ. ಇದಕ್ಕೆ ಮೂಲ ಕಾರಣ ಬಂದುಬಿಟ್ಟು ಆಹಾರ ಸುರಕ್ಷತೆ ಇಲ್ದಿರೋದು. 1954 ಸೆಕ್ಷನ್ನು, ಈ ಸೆಕ್ಷನ್ನನ್ನು ಆವಾಗ ರದ್ದು ಮಾಡಿ ಕೇಂದ್ರ ಸರ್ಕಾರ ಇಡೀ ದೇಶಕ್ಕೆ ಒಂದು ಸಮಗ್ರವಾದಂಥ ಕಾನೂನು 2006 ಕಾನೂನನ್ನು ತರುತ್ತೆ. ಆ ಕಾನೂನಿನಲ್ಲಿ ಭಾಳಷ್ಟು ಕಠಿಣವಾದ ಶಿಕ್ಷೆ ಕೊಡಬೇಕು. ಕಲಬೆರಕೆಗೆ ಒಂದು, ಆಮೇಲೆ ಆಹಾರ ಸುರಕ್ಷತೆ ಇಲ್ಲ ಅಂದರೆ ಇನ್ನೊಂದು, ಟೇಸ್ಟ್ ಪೌಡ್ರ್ ಹಾಕಿದ್ರೆ ಇನ್ನೊಂದು, ಆಮೇಲೆ ಅಧಿಕಾರಿಗಳು ಹೋಗಿ ರೈಡ್ ಮಾಡಿದಾಗ ಕರ್ತವ್ಯಕ್ಕೆ ಅಡ್ಡಿಪಟ್ಟರೆ ಇನ್ನೊಂದು ಕಾಯ್ದೆ. ಈ ಥರ ಎಲ್ಲ ಸೆಕ್ಷನ್ಗಳಲ್ಲಿ ಆ ಹೋಟೆಲ್ ಮಾಲೀಕರಿಗೆ ಶಿಕ್ಷೆ ಕೊಡುವಂಥ ಅಧಿಕಾರ ಇದೆ. ಆದರೆ ನಮ್ಮಲ್ಲಿ ಏನಾಗಿದೆ, ಇವತ್ತು ಸ್ಟಾರ್ ಹೋಟೆಲ್ಗಳನ್ನು ನಿನ್ನೆ ಮಾತ್ರ ಏನೋ ರೈಡ್ ಮಾಡಿದ್ದಾರೆ. ಇವತ್ತು ಬೆಂಗಳೂರಂಥ ಮಹಾನಗರದಲ್ಲಿ ಎಷ್ಟು ದರ್ಶಿನಿಗಳು, ಎಷ್ಟು ರೋಡ್ ಬದಿ ವ್ಯಾಪಾರಿಗಳು, ಎಷ್ಟು ಜನ ಅಲ್ಲಿ ತಿಂತಾ ಇದ್ದಾರೆ ಅಂದರೆ ಅದು ಆಹಾರ ಸುರಕ್ಷತೆನೇ ಇಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ, ನೀವು ಶಾಲೆ ಸುತ್ತಮುತ್ತ ಅಲ್ಲೆಲ್ಲ ಈ ಸಣ್ಣ ಸಣ್ಣ ಕಿರಾಣಿ ಅಂಗಡಿಗಳಲ್ಲಿ, ಬೇಕರಿಗಳಲ್ಲಿ, ಭರಣಿಗಳಲ್ಲಿ ತುಂಬಿಸಿರ್ತಾರೆ ಆಹಾರನ. ಔಟ್ಡೇಟೆಡ್ ಎಲ್ಲ ಅದು. ಜನ ಹೋಗಿ, ಹುಡುಗರು ಹೋಗಿ ದುಡ್ಡು ಕೊಟ್ಟು ಅದನ್ನು ತಿಂತಾರೆ, ಯಾಕಂದರೆ ಟೇಸ್ಟ್ ಪೌಡರ್ ಹಾಕಿರ್ತಾರೆ. ಹೀಗಾಗಿ ನಿನ್ನೆ ನಮ್ಮ ಬೆಂಗಳೂರಿನಲ್ಲಿ ಕರ್ನಾಟಕ ಸರ್ಕಾರದವರು, ಆಯುಕ್ತರು ಮತ್ತು ಇಲಾಖೆ ಮಲಗಿಬಿಟ್ಟಿತ್ತು, ಗಾಢ ನಿದ್ರೆಯಲ್ಲಿದ್ದರು ಅವರು. ಆಹಾರ ಸುರಕ್ಷತಾ ಇಲಾಖೆ ಕರ್ನಾಟಕ ಸರ್ಕಾರ ಗಾಢ ನಿದ್ರೆಯಲ್ಲಿದ್ದರು. ಯಾವಾಗ ಮಹಾರಾಷ್ಟ್ರದಲ್ಲಿ ಹಂಗಾಮ ಸೃಷ್ಟಿ ಆಯಿತೋ, ತುಕಾರಾಮ್ ಮುಂಡೆ ಅಂತ ವ್ಯಕ್ತಿ ಪ್ರತಿಯೊಂದು ಹೋಟೆಲ್ಗಳಿಗೆ ರೈಡ್ ಮಾಡಿದ್ರು. ಆಮೇಲೆ ಅಲ್ಲಿ ಗುಟ್ಕಾ, ಅದು ಕೂಡ ನಿಷೇಧ ಮಾಡಿಬಿಟ್ಟಿದೆ, ಯಾರು ವ್ಯಾಪಾರ ಮಾಡಂಗೇ ಇಲ್ಲ ಗುಟ್ಕಾ, ಅದನ್ನ ಮಾಡಿದ್ದಾರೆ. ಕೊನೆಗೇನಾಯಿತು, ಒಬ್ಬರು ಹೋಟೆಲ್ ಮಾಲೀಕರು ಹೈಕೋರ್ಟಿಗೆ ಹೋಗ್ತಾರೆ. ಹೈಕೋರ್ಟಿಗೆ ಹೋಗಿ ನನಗೆ ರೈಡ್ ಮಾಡಿ ನನ್ನ ಹೋಟ್ಲನ್ನು ಬಂದ್ ಮಾಡಿದ್ದಾರೆ, ಅದು ಸರಿಯಲ್ಲ ಅಂತ. ಇನ್ನೊಂದು ಸರಿ ಚೆಕ್ ಮಾಡಿ ಅಂತ ಹೈಕೋರ್ಟ್ ಹೇಳುತ್ತೆ. ಮತ್ತೋದಾಗಲೂ ಅಲ್ಲಿ ಹುಳ ಗಲೀಜು ಎಲ್ಲ ಇರುತ್ತೆ, ರಿಪೋರ್ಟ್ ಕೊಡ್ತಾರೆ. ಅಲ್ರಿ ನೀವು ಖಾಸಗಿ ಹೋಟ್ಲ್ ಮಾತ್ರ ರೈಡ್ ಮಾಡ್ತೀರಿ,
ಗೌರ್ಮೆಂಟ್ ಕ್ಯಾಂಟೀನ್ ಯಾಕೆ ರೈಡ್ ಮಾಡಲ್ಲ ಅಂತ. ಮಾಡ್ತೀವಿ ಸ್ವಾಮಿ ಅಂತ ಮಾರನೇ ದಿನನೇ ಹೈಕೋರ್ಟ್ ಕ್ಯಾಂಟೀನೇ ರೈಡ್ ಮಾಡಿದ್ರು. ಹೈಕೋರ್ಟ್ ಕ್ಯಾಂಟೀನ್ ರೈಡ್ ಮಾಡಿ 2 ಕ್ಯಾಂಟೀನನ್ನು ಬಂದ್ ಮಾಡಿದ್ರು. ಇನ್ನೊಂದು ವಕೀಲರು ನಡೆಸೋ ಕ್ಯಾಂಟೀನಿಗೆ ಪರವಾನಗಿನೇ ಇರಲಿಲ್ಲ. ಹೀಗೆ ಪರವಾನಗಿ ಇಲ್ಲದೆ ಇರತಕ್ಕಂಥ ಹಲವಾರು ಕ್ಯಾಂಟೀನ್ಗಳು ಸರ್ಕಾರ ಈಗ ವಿಕಾಸಸೌಧ ವಿಧಾನಸೌಧದಲ್ಲಿ ನೀವು ಒಳಗಡೆ ಹೋಗಿ, ಕ್ಯಾಂಟೀನ್ ಒಳಗಡೆ ಹೋಗಿ ಅಡುಗೆ ಮನೆಯಲ್ಲಿ ಯಾವುದಿದೆ ಪರಿಸ್ಥಿತಿ, ಅಲ್ಲಿ ತಿನ್ನೋದಕ್ಕಾಗೋದಿಲ್ಲ. ಹೆಚ್ಚಿನ ಎಂಪ್ಲಾಯೀಸು ಅಲ್ಲಿ ಗೊತ್ತಾಗಿದೆ, ಅದಕ್ಕೆ ಹೆಚ್ಚಿನ ಎಂಪ್ಲಾಯೀಸು ಮನೆಯಿಂದ ಊಟ ತರ್ತಾರೆ. ಆದರೆ ವಿಕಾಸಸೌಧಕ್ಕೆ ಹೋಗಿರೋ ಸಾರ್ವಜನಿಕರು ತುರ್ತು ಸಂದರ್ಭದಲ್ಲಿ ಅಲ್ಲಿ ಹೋಗಿ ಊಟ ಮಾಡಬೇಕಾಗುತ್ತೆ. ನಾವು ಬರೀ ಇಂಥ ಕಂಪ್ಲೇಂಟ್ಗಳನ್ನೇ ಮಾಡ್ಕೊಂಡು ಕೂತಿದ್ರೆ ಅಥವಾ ಹೇಳ್ಕೊಂಡು ಕೂತಿದ್ರೆ ಎಲ್ಲೂ ಕೂಡ ಸರಿ ಇಲ್ಲ, ಎಲ್ಲೂ ಕೂಡ ಸರಿ ಇಲ್ಲ ಅಂತ, ಅದು ಸರಿ ಮಾಡ್ದಲ್ಲೇ ಸರಿ ಮಾಡಕ್ಕಾಗ್ದಲ್ಲೇ ಇರುವಂತಹ ವಿಚಾರ. ಅದು ನಮ್ಮ ಜವಾಬ್ದಾರಿ ಅಲ್ಲ ಮೇಡಮ್, ಇಲ್ಲಿ ಕೇಳಿ. ಅದು ಅಲ್ಲಲ್ಲ ಜನರ ಜವಾಬ್ದಾರಿ ಏನು ಹೇಳ್ತೀನಿ, 1 ನಿಮಿಷ. ಸರ್ಕಾರ ಆಹಾರ ಇಲಾಖೆ ಅಂತ ಒಂದಿದೆ. ಅಡುಗೆ ಮನೆ ಏನು ಅದೊಂದು ರೀತಿ ಮೆಡಿಸನ್ ಇದ್ದಂಗೆ. ಹೌದು, ಅಲ್ಲೇ ಆಹಾರ ಕ್ಲೀನ್ ಆಗಿ ಬರ್ಬೇಕಾಗಿರೋದು ಅಡುಗೆ ಮನೆಯಿಂದಲೇ. ಅದನ್ನ ನೆಟ್ಟಗೆ ಇಟ್ಕೊಳಕ್ ಆಗ್ದಲೇ ಇರುವಷ್ಟು ನಾವು ವೀಕ್ ಆಗ್ಬಿಟ್ಟಿದೀವ. ಅಲ್ಲಲ್ಲ, ಆಹಾರ ಇಲಾಖೆಯ ಆಯುಕ್ತರು ಮತ್ತು ಆ ಅಧಿಕಾರಿ ವರ್ಗ ಇದೆಯಲ್ಲ, ಅವ್ರ ಕರ್ತವ್ಯನ ಅವರು ಪಾಲನೆ ಮಾಡ್ತಾ ಇಲ್ಲ. ಅದಕ್ಕಾಗಿ ಇವತ್ತು ಸೂಚನೆ ಕೊಟ್ಟರು ಯುಟಿ ಖಾದರ್ ಅವರು. ಸೂಚನೆ ಕೊಡದೇ ಇದ್ರೆ ಅವ್ರು ರೈಡೇ ಮಾಡೋದಿಲ್ಲ. ಸಂಬಳ ಬರುತ್ತೆ ಅವರಿಗೆ, ಪ್ರತಿಯೊಂದು ಸಂಬಳ. ಅಲ್ಲೋ ಇಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು ಅಮೇಧ್ಯ ತಿನ್ಬಿಟ್ಟು ಸುಮ್ಮನೆ ಬರ್ತಾರೆ. ಯಾವ ಜನರಿಗೆ ಕೇಸ್ ಹಾಕಿದಾರ್ರಿ, ಯಾವ ಹೋಟೆಲ್ ಬಂದ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಇವತ್ತು. ಮಹಾರಾಷ್ಟ್ರಕ್ಕೆ ಹೋಲಿಸಿದ್ರೆ ಇವತ್ತು 2 ತಿಂಗಳು ಅವರು ತುಕಾರಾಮ್ ಮುಂಡೆ ಬಂದು 2 ತಿಂಗಳಾಯ್ತು. ಅವ್ರಿಗೆ ಒಂಥರ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಥರ ಮಾಡಿದ್ರು ಅಲ್ಲಿ ಸರ್ಕಾರ. ಆದರೆ ಅವನು 25 ವರ್ಷದಲ್ಲಿ 21 ಟ್ರಾನ್ಸ್ಫರ್ ನೋಡಿರ್ತಕ್ಕಂಥ ಅಧಿಕಾರಿ ಯಾವುದೇ ಲಂಚ ರುಶ್ವತ್ತಿಗೆ ಬಲಿಯಾಗ್ದೇನೆ ಜನರ ಆರೋಗ್ಯ ರಕ್ಷಣೆ ಬೇಕು ಅಂತೇಳಿ ತಮ್ಮ ಕರ್ತವ್ಯನ ಪಾಲನೆ ಮಾಡಿದ್ರು. ಅಂತಹ ಅಧಿಕಾರಿ ಕರ್ನಾಟಕದಲ್ಲಿ ಎಲ್ಲಿದ್ದಾರೆ ಮೇಡಮ್ ಹೇಳಿ? ಹಾಗಾಗಿ ಕರ್ನಾಟಕ ಸರ್ಕಾರ ಇವತ್ತು ಏನಾದ್ರು ಜಾಗ್ರತೆ ಆಗಿದೆ, ಇದ್ರ ಬಗ್ಗೆ ಮಿನಿಸ್ಟರ್ ಸೂಚನೆ ಕೊಟ್ಟಿದ್ದಾರೆ ಅಂದರೆ ಆ ಕ್ರೆಡಿಟ್ ಎಲ್ಲ ಮಹಾರಾಷ್ಟ್ರದ ತುಕಾರಾಮ್ ಮುಂಡೆಗೆ ಹೋಗುತ್ತೆ. ಯಾಕೆ ಅಂದರೆ ಬೆಂಗಳೂರಿನಲ್ಲಿ ಒಂದು ಕ್ರೈಮ್ ಆದಾಗ ಮಹಾರಾಷ್ಟ್ರ ಪೊಲೀಸ್ನವ್ರು ಬಂದು ರೈಡ್ ಮಾಡಿಬಿಡ್ತಾರೆ. ಎಲ್ಲಿ ತುಕಾರಾಮ್ ಮುಂಡೆ ಬೆಂಗಳೂರಿಗೆ ಬಂದ್ಬಿಡ್ತಾರೆ ಅಂತ ಭಯ ಆಗ್ಬಿಡ್ತೀವಿ ಇವರಿಗೆಲ್ಲ. ಹಾಗಾಗಿ ನಿನ್ನೆ ರೈಡ್ ಆಗಿದೆ. ಇದು ಒಂದು ಭಾಗ. ಆದರೆ ಇನ್ನೊಂದು ಭಾಗ ಮೇಡಮ್, ಈ 5 ಸ್ಟಾರ್ ಹೋಟೆಲ್ಗೆ ಸಾಮಾನ್ಯ ಜನರು ಹೋಗ್ಲಿಕ್ಕಾಗಲ್ಲ, ಅಲ್ಲಿ ದುಬಾರಿ ಇರುತ್ತೆ. ಆಮೇಲೆ ಅಲ್ಲಿ ಹೋಗ್ತಕ್ಕಂಥವ್ರು ಈ ಸ್ಯಾಂಗ್ರಿಲಾ ಅಂತ ಹೋಟೆಲ್ನಲ್ಲಿ ನಮ್ಮ ರಾಜಕಾರಣಿಗಳೇ ಕೂತಿರ್ತಾರೆ. ಅವ್ರದ್ದು CLP ಮೀಟಿಂಗ್ ಆಗಿರಲಿ, ಇನ್ನೊಂದು ಮೀಟಿಂಗ್ ಆಗಿರಲಿ, ಹೈಕಮಾಂಡ್ ಬಂದರೆ ಸ್ಯಾಂಗ್ರಿಲಾ ಹೋಟೆಲ್ ಬೇಕು, ಆಮೇಲೆ ಇನ್ನೊಂದು ಯಾವುದೋ ಸ್ಟಾರ್ ಹೋಟೆಲ್ ಬೇಕಾಗುತ್ತೆ, ವಿನ್ಸನ್ ಮ್ಯಾನರ್ ಬೇಕಾಗುತ್ತೆ, ಲಲಿತ್ ಅಶೋಕ್ ಬೇಕಾಗುತ್ತೆ. ಅವ್ರಿಗೆ ಅರ್ಥ ಆಗಲ್ವಾ? ಸಾಮಾನ್ಯ ಜನರಿಗೆ ಒಳ್ಳೆ ಆಹಾರ ಕೊಡುವಂಥ ಗುರುತರ ಜವಾಬ್ದಾರಿ ಇರ್ತಕ್ಕಂಥದ್ದು ಹೋಟೆಲ್ ಮಾಲೀಕರಿಗೆ. ಮತ್ತು ಅದನ್ನು ಅಸುರಕ್ಷಿತ ಆಹಾರ ಕೊಟ್ಟರೆ ಅದನ್ನು ತನಿಖೆಗೆ ಒಳಪಡಿಸಿ ಮಾಡ್ತಕ್ಕಂಥ ಗುರುತರ ಜವಾಬ್ದಾರಿ ಇರೋದು ಆಹಾರ ಸುರಕ್ಷತಾ ಇಲಾಖೆ ಆಯುಕ್ತರಿಗೆ. ಈ ಆಯುಕ್ತರು ನನಗೇನು ಸಂಬಂಧ ಇಲ್ಲದೆ ಇರೋ ಥರ ಕೂತ್ಬಿಟ್ಟಿದ್ರು ಇಷ್ಟು ವರ್ಷಗಳ ಕಾಲ. ಏನು ನನಗೂ ಅದಕ್ಕೆ ಸಂಬಂಧ ಇಲ್ಲಪ್ಪ ಅಂತ ಎಲ್ಲೋ ರೈಡ್ ಮಾಡಿದ್ದು ಒಂದು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಸುಮ್ಮನೆ ಕೂತ್ಬಿಡ್ತಾ ಇದ್ರು. ಓಕೆ ಸತೀಶ್ ಅವರೇ, ಈ 5 ಸ್ಟಾರ್ ಹೋಟೆಲ್ ಅಥವಾ ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗುವಂಥದ್ದು ಜನಸಾಮಾನ್ಯರು ಅಲ್ವೇ ಅಲ್ಲ, ಎಲೈಟ್ ವರ್ಗದ ಜನ ಅಂತಲೇ ಇರ್ತಾರೆ, ಗಣ್ಯರು ಅಂತಲೇ ಇರ್ತಾರೆ. ಈ ಸೇಫ್ಟಿ, ಕ್ವಾಲಿಟಿ, ಒಳ್ಳೆ ಟ್ರೀಟ್ಮೆಂಟ್, ಒಳ್ಳೆ ಆಂಬಿಯನ್ಸ್ ಅನ್ಕೊಂಡು ಹೋದ್ರೆ ಅಡುಗೆ ಮನೆ ಇಷ್ಟೊಂದು ಕುಳ್ಗೆಟ್ಟು ಹೋಗಿರುತ್ತೆ ಅಂದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ನೀವು ನಿಮ್ಮ ಅನುಭವವನ್ನ ಕೂಡ ಹೇಳ್ಕೊಂಡ್ರಿ. ಬಟ್ ನೆನ್ನೆಯ ಈ ಚಿತ್ರಣ ನೋಡಿದಾಗ, ಆ ರಿಪೋರ್ಟ್ ನೋಡಿದಾಗ ಕೊಳ್ತಿರೋ ಮಾಂಸ, ಬರೀ ಹಾಲ್ ಮಾತ್ರ ಎಕ್ಸ್ಪೈರ್ಡ್ ಅಲ್ಲ, ಚಿಕನ್ ಕೂಡ ಕೊಳ್ತೋಗಿರೋದು ಅಂತ. ಬರೀ ಒಂದು 5 ಸ್ಟಾರ್ ಹೋಟೆಲ್ ಈ ಪ್ರಾಬ್ಲಮ್ ಅಂತ ಅನ್ಕೊಂಡೆ. ನಿನ್ನೆ ಇದು ಆಗಿರೋ ಇನ್ಸಿಡೆಂಟ್ ಇಂದ ಇವಾಗ ಎಲ್ಲಾರ್ದು ಇದೇ ಪ್ರಾಬ್ಲಮ್ ಅಂತಾನೆ ಅನಿಸ್ತಾ ಇದೆ. ಅಂದ್ರೆ ಕಾರಣ ಏನಂದ್ರೆ ಇವ್ರಿಗೆ ಬಿಸ್ನೆಸ್ ಆಗ್ತಾ ಇಲ್ಲ. ಅದರಿಂದ ಇವ್ರು ಏನು ಮಾಡ್ತಾರೆ, ಅದನ್ನೇ ಫ್ರಿಜ್ಜಲ್ಲಿ ಇಡೋದು, ತಿರ್ಗಾ ಅದನ್ನೇ ಬಿಸಿ ಮಾಡಿಕೊಡೋದು. ಆಮೇಲೆ ಅವ್ರಿಗೆ ಸ್ಟಾಕ್ ಲಮ್ಸಮ್ಮಲ್ಲಿ ತರಿಸ್ಬಿಟ್ಟಿರ್ತಾರೆ. ಅಂದರೆ ಅಷ್ಟು ಬಿಸ್ನೆಸ್ ಆಗುತ್ತೆ, ಇಷ್ಟು ಬಿಸ್ನೆಸ್ ಆಗುತ್ತೆ ಅಂತ. ಇವ್ರಿಗೆ ಬಿಸ್ನೆಸ್ಸೇ ಆಗ್ತಾ ಇಲ್ಲ. 5 ಸ್ಟಾರ್ ಅವ್ರಿಗೆ ತುಂಬ ಬಿಸ್ನೆಸ್ ಡೌನ್ ಆಗಿದೆ. ಯಾಕಂದರೆ ನಾರ್ಮಲ್ ಹೋಟೆಲಲ್ಲೇ ತಿನ್ನೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಯಾಕಂದರೆ ರೇಟ್ ಕಡಿಮೆ ಇರುತ್ತೆ. ಅದರಿಂದ ನಾರ್ಮಲ್ ಹೋಟ್ಲಲ್ಲೇ ಎಲ್ಲ ಜಾಸ್ತಿ ತಿನ್ನೋದ್ರಿಂದ 5 ಸ್ಟಾರ್ ಹೋಟ್ಲಿಗೆ ಬಂದು ಅದರದ್ದು ಒಂದು ಫೋಟೋ ಹೊಡ್ಕೊಳ್ಳೋಕ್ಕೆ, ನೀವು ಹೇಳಿದ್ರಿ ಸೆಲ್ಫಿ ಹೊಡ್ಕೊಳ್ಳೋಕ್ಕೆ, ಆಮೇಲೆ ಅಲ್ಲೇನಾರ ಫಂಕ್ಷನ್ ಇದ್ದರೆ ಅದನ್ನೊಂದು ಸವಿಯೋದಕ್ಕೋಸ್ಕರ ಮಾತ್ರ ಬರ್ತಾರೆ. ಅಲ್ಲಿ ಯಾರು ಜಾಸ್ತಿ ದುಡ್ಡು ಕೊಟ್ಟು ತಿಂದು ಏನಕ್ಕೂ ಬರ್ತಾ ಇಲ್ಲ. ಆ ಕಾರಣ ಇಂದ ಅವ್ರಿಗೆ ಬಿಸ್ನೆಸ್ ಆಗದೆ ಇರೋ ಕಾರಣ ಅದೆಲ್ಲ ಕೊಳ್ತೋಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಓಕೆ, ಬರ್ತೀನಿ ನಾನು ನಿಮ್ಮ ಹತ್ರ. ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರು ಸುಬ್ರಹ್ಮಣ್ಯ ಹೊಳ್ಳ ಅವರು ನಮ್ಮ ಜೊತೆ ಝೂಮ್ ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ನಿಮಗೆ ಕೇಳಿಸ್ತದೆ ಅನ್ಕೊಳ್ತೀನಿ. ಹಣ ಮಾಡೋ ಧಾವಂತದಲ್ಲಿ 5 ಸ್ಟಾರ್ ಹೋಟೆಲ್ ಹೆಸರು ಹೇಳ್ಕೊಂಡು ನಮ್ಮ ಆರೋಗ್ಯವನ್ನ ಅಡ ಇಡಿಸ್ಕೋಬಿಟ್ರ ಇವರು, ಆರೋಗ್ಯವನ್ನೇ ಹಾಳು ಮಾಡ್ಬಿಟ್ರ. ಹಣ ಪೀಕೋದು ಮಾತ್ರ ಅಲ್ಲ, ಆರೋಗ್ಯವನ್ನು ಕಿತ್ಕೋಬಿಡ್ತಾ ಇದಾರಲ್ಲ ಈ 5 ಸ್ಟಾರ್ ಸೋಕಾಲ್ಡ್ 5 ಸ್ಟಾರ್ ಹೋಟೆಲ್ನವರು ಅನ್ನುವಂಥದ್ದು ಆರೋಪ. ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ಏನು, ರಿಯಾಕ್ಷನ್ ಏನು?
ಫೈವ್ ಸ್ಟಾರ್ ಅಲ್ಲಿ ಹೆಚ್ಚಾಗಿ ದಯವಿಟ್ಟು ಸರ್ ಸಾರಿ, ನಾನು ನಿಮ್ಮ ಹತ್ರ ವಾಪಸ್ ಬರ್ತೀನಿ. ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಇದೆ ಅಂತ ಕಾಣುತ್ತೆ. ಸಾಮಾನ್ಯ ಈ ಚಿಕ್ಕ ಪುಟ್ಟ ಹೋಟೆಲ್ಗಳಲ್ಲಿ ಒಂದು 20 ರೂಪಾಯಿ ಕಾಫಿನ, ಒಂದು 50 ರೂಪಾಯಿದು ಸಂಜೆ ಪ್ಲೇಟ್ ಏನಾದರೂ ಸ್ನ್ಯಾಕ್ಸ್ ಅಂತ ಸಿಗುತ್ತೆ, ಒಂದು ಬಜ್ಜಿ ಅಂತಲೇ ತಗೊಳ್ಳೋಣ. 60 ರೂಪಾಯಿ 70 ರೂಪಾಯಿಗೆ ಆರಾಮಾಗಿ ಸ್ನ್ಯಾಕ್ಸು ಕಾಫಿನೋ ಟೀನೋ ಕುಡ್ಕೊಂಡು ಹೊರಗೆ ಬರ್ತೀವಿ. ಇದೇ ಕಾಫಿ ಟೀ ಅಂತ ನೀನು 5 ಸ್ಟಾರ್ ಹೋಟೆಲಿಗೆ ಹೋದರೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು ಪಾಟ್ ಕಾಫಿ ಅಥವಾ ಏನು ಟೀ ಅಂತ ಹೇಳ್ತೀವಿ, 1-2 ಬಜ್ಜಿ ಕೊಡ್ತಾರೆ ಅಂದರೆ ಯಾವ್ದು 200 ರೂಪಾಯಿ ಸರ್? 850 900 ರೂಪಾಯಿ ಸರ್. ಅಲ್ಲ ಬರೀ ಕಾಫಿಗೆ ಹೇಳ್ತಾ ಇದ್ದೀನಿ. 850 ರೂಪಾಯಿ 900 ರೂಪಾಯಿ ಇಷ್ಟೆಲ್ಲ ದುಡ್ಡು ಕೊಟ್ಟು ನಾನು ಎಕ್ಸ್ಪೈರಿ ಡೇಟ್ 2-3 ದಿನದ ಹಿಂದೆದ ಹಾಲು ಅಥವಾ 1 ವಾರದ ಹಿಂದೆದ ಹಾಲನ್ನ ಫ್ರಿಜ್ಜಲ್ಲಿ ಇಟ್ಟು ಸ್ಟೋರ್ ಮಾಡಿ 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 ಕೊಡ್ತಾ ಇದ್ದಾರೆ ಅಂದ್ರೆ ನಾನು ಯಾವ್ದಕ್ಕೆ ಹಣ ಕೊಡ್ತಾ ಇದ್ದೀನಿ? ಹಾಗಾದ್ರೆ ನೀವು ಉಳಿಸ್ಕೊಂಡಿರೋ ಹಾಲನ್ನ ನನ್ನ ಮೇಲೆ ಪ್ರಯೋಗ ಮಾಡಿ ಅಂತನಾ? ಇವರು ಡೀ ಫ್ರೀಸರ್ ಇಟ್ಬಿಟ್ಟಿರ್ತಾರೆ ಮೇಡಮ್, ಅಂದ್ರೆ ಫುಲ್ ಐಸ್ ಮಾಡಿ ಅದರಲ್ಲಿ ಇವರು ಕೆಡಲ್ಲ ಅಂತ ಭಾವನೆ ಇವ್ರಿಗೆ. ಅಂದ್ರೆ ಅದು ಎಕ್ಸ್ಪೈರಿ ಡೇಟ್ ಅಂತ ಒಂದಿರುತ್ತೆ, ಆ ಡೇಟ್ ಆದ ಮೇಲೆ ಯೂಸ್ ಮಾಡಬಾರ್ದು ಅನ್ನೋದು ಕಾಮನ್ ಸೆನ್ಸ್ ಅವ್ರಿಗಿರೋದಿಲ್ಲ. ಇವ್ರು ಏನು ಮಾಡ್ತಾರೆ, ಡೀ ಫ್ರೀಸರ್, ಅದು ಮಟನ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ಏನು ತರ್ತಿದಂಗೆ ತುಂಬಿಟ್ಬಿಡೋದು. ಅದರಲ್ಲಿ ಮೇಲೆ ಯಾವ್ದು ಐಸ್ ಬರ್ತಾ ಇರುತ್ತೆ ಅದನ್ನ ಕಿತ್ ಮಾಡ್ತಾ ಇರ್ತಾರೆ, ಕೆಳಗಡೆದೆಲ್ಲ ಕಿಟ್ಟೋಗ್ತಾ ಇರುತ್ತೆ. ಅಂದ್ರೆ ತುಂಬಾ ದಿನ ಆದ್ಮೇಲೆ ಅದು ಕೊಳ್ತು ವಾಸನೆ ಬಂದ್ಬಿಟ್ಟಿರುತ್ತೆ, ಆ ಬ್ಲಡ್ ಎಲ್ಲ ಸೋರಿ ಆ ಫ್ರಿಜ್ಜು ವಾಸನೆ ಬಂದ್ಬಿಟ್ಟಿರುತ್ತೆ, ಆ ಸ್ಮೆಲ್ಲಿಂದ ಮಿಕ್ಕಿದ್ದೆಲ್ಲ ಆಹಾರ ಪಾಯ್ಸನ್ ಆಗಿರುತ್ತೆ. ಆ ಥರದನ್ನ ಯೂಸ್ ಮಾಡ್ತಾ ಇದ್ದಾರೆ. ನೀವು ಯಾವುದಾದ್ರೂ ಇಲ್ಲಿ ತನಕ ಹಲವಾರು ಹೋಟೆಲ್ಗಳಿಗೆ ಹೋಗಿರ್ತೀರಿ, ಊಟ ಮಾಡಿರ್ತೀರಿ, ಮೀಟಿಂಗ್ಗಳನ್ನು ಮಾಡಿರ್ತೀರಿ ಸತೀಶ್ ಅವರೇ. ಯಾವತ್ತಾದ್ರೂ ಎಷ್ಟು ಹೋಟೆಲ್ಗಳ ಕಿಚನ್ನ ನೋಡ್ಕೊಂಡು ಬಂದಿದ್ರಿ? ಯಾವಾಗಲೇ ಒಂದೇ ಹೋಟೆಲ್ ಮೇಡಮ್, ಅಂದ್ರೆ ಅದು ನನಗೆ ಹಿಂದೆಯಿಂದ ಶಾರ್ಟ್ ಕಟ್ ಅಂತ ಯಾರೋ ಪೆತ್ ಕೆಲಸ ಮಾಡಿದ್ರು, ಕರ್ಕೊಂಡು ಬಂದ್ರು, ಅದರಿಂದ ನನಗೆ ಅದು ಗೊತ್ತಾಯ್ತು. ಯಾಕಂದ್ರೆ ನಾನು ಇನ್ಮೇಲೆ ಎಲ್ಲ ಹೋಟೆಲ್ ಹೋಗಿ ಚೆಕ್ ಮಾಡ್ಬೇಕು ಅನಿಸ್ತಾ ಇದೆ. ಯಾಕಂದ್ರೆ ನಾನು ಯಾವತ್ತೂ ಬರೀ ಲಕ್ಸುರಿ ಅಂತ ಹೇಳಿದ್ನಲ್ಲ, ಅಲ್ಲಿ ಮಾತ್ರ ಬಂದ್ಬಿಟ್ಟು ಒಂದು ಫಂಕ್ಷನ್ ಅಟೆಂಡ್ ಮಾಡಿಬಿಟ್ಟು ಊಟ ಏನಿದೆ ಅದು ಮಾಡ್ಕೊಂಡು ಇದು ಮಾಡ್ತಾ ಇದೆ. ಆದರೆ ಊಟ ಅಲ್ಲಿ ನನಗೆ ಯಾವತ್ತೂ ಕೆಟ್ಟದಾಗಿ ಅನಿಸಿಲ್ಲ, ಅಂದರೆ ತಿನ್ಬೇಕಾದ್ರೆ ಯಾವುದು ಸ್ಮೆಲ್ಲು ಆ ಥರ ಬಂದಿಲ್ಲ. ಆದರೆ ಅಲ್ಲಿರೋ ಮ್ಯಾನೇಜರ್ನ ಒಬ್ಬರನ್ನ ಕೇಳಿದೆ, ಸರ್ ಇಲ್ಲಿ ಬರೀ 20 ಜನ ಬಂದಿದ್ದಾರೆ, ಇಷ್ಟು ಜನಕ್ಕೆ ನೀವು ಇಷ್ಟು ಫುಡ್ ಇಟ್ಟಿದ್ದೀರಾ ಒಳ್ಳೆ ಬೊಫೆ ಥರ, ಇದನ್ನೆಲ್ಲ ಏನು ಮಾಡ್ತೀರಾ ವೇಸ್ಟ್ನ ಅಂತ ಕೇಳಿದೆ. ಎಲ್ಲ ಬಿಸಾಕ್ಬಿಡ್ತೀವಿ ಅಂದರು. ನಾನು ಅದ್ರ ಬದಲು ಯಾವ್ದಾರ ಅನಾಥಾಶ್ರಮಕ್ಕೆ ನೀವು ಕರೆದ್ಬಿಟ್ಟು ಒಂದು ಕಾಂಟ್ರಾಕ್ಟ್ ಥರ ವೇಸ್ಟ್ ಆಗೋದನ್ನೆಲ್ಲ ಅಲ್ಲಿ ನೀವು ಕೊಡ್ಬೋದಲ್ಲ ಬಿಸಾಕೋ ಬದಲು, ಯಾಕೆ ಇಷ್ಟು ಫುಡ್ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತಲೂ ಕೇಳಿದ್ದೀನಿ. ಆ ಹೋಟ್ಲ್ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಅದು 5 ಸ್ಟಾರ್ ಹೋಟೆಲ್ಲು. ನನಗೆ ತುಂಬ ಹೊಟ್ಟೆ ಉರಿತು, ಬರೀ 20 ಜನದ ಮಾತ್ರ ಒಂದು ದಿನಕ್ಕೆ ವ್ಯಾಪಾರ ಆಗ್ತಾ ಇದೆ ಅಂದರೆ ಅಷ್ಟೊಂದು ಶೋಗೋಸ್ಕರ ಬುಫೆಲಿ ಸ್ಟೈಲ್ ಮಾಡಿ ಇಟ್ಟಿದ್ರು. ನನಗೆ ತುಂಬ ಹೊಟ್ಟೆ ಉರಿತು, ಎಲ್ಲ ಆಹಾರ ಬಿಸಾಕ್ತೀವಿ ಅಂದಾಗ ನಂಗೆ ತುಂಬ ಬೇಜಾರಾಯಿತು, ಯಾಕಂದ್ರೆ ನನಗೆ ಫುಡ್ ವೇಸ್ಟ್ ಮಾಡೋದು ಇಷ್ಟ ಆಗಲ್ಲ. ಓಕೆ ವೆಂಕಟೇಶ್ ಸರ್, ಓಕೆ ನಾನು ತಗೊಳ್ತೀನಿ. ವೆಂಕಟೇಶ್ ಸರ್, ಈಗ ಈ ಬಿಲ್ ಅಂತ ಬಂದಾಗ ಸಾಮಾನ್ಯ ನಾವೇನು ಮಾಡ್ತೀವಿ, ಸಂಜೆ ಇಡೀ ಫ್ಯಾಮಿಲಿ ಒಂದು ಔಟಿಂಗ್ ಅಂತ ಹೋಗ್ತೀವಿ, ಒಂದು ದೊಡ್ಡ ಹೋಟೆಲ್, ಅಲ್ಲಿ 1000 ರೂಪಾಯಿ ಬಿಲ್ ಕೊಡೋಕ್ಕೂ ಕೂಡ ರೆಡಿ ಇರ್ತೀವಿ. ಬಿಕಾಸ್ ನಾವು ಹೋಗ್ತಾ ಇರೋದೇ ದೊಡ್ಡ ಹೋಟೆಲ್ಗೆ ಏನು ಗೊತ್ತಿರುತ್ತೆ. ಹೋಗ್ತೀವಿ, ಆ ಹೋಟೆಲ್ ಮುಂದೆ ಒಂದು ಸೆಲ್ಫಿಯನ್ನು ತಗೊಳ್ತೀವಿ, ಪೋಸ್ಟ್ ಮಾಡ್ತೀವಿ. ಜೊತೆಗೆ ಸಾಧ್ಯ ಇನ್ನೂ ಕೆಲ ಈ ತೋರಿಸ್ಕೊಳ್ಳೇಬೇಕು ಅನ್ನುವಂತಹ ಜನ ಬಿಲ್ಲು ಕೂಡ ಸ್ಟೇಟಸ್ ಹಾಕೋದನ್ನು ನೋಡಿದ್ದೀವಿ. ಈ ಬಿಲ್ಲು ಸ್ಟೇಟಸ್ಗೆ ಹಾಕೋದಕ್ಕಲ್ಲ, ನಾಳೆ ಬೆಳಗ್ಗೆ ನೀನು ಹೊಟ್ಟೆ ಕೆಟ್ಟರೆ ನೀನು ಹೋಗಿ ಕನ್ಸ್ಯೂಮರ್ ಕೋರ್ಟಿಗೆ ಅಪ್ಲೈ ಮಾಡ್ಬೋದು, ಅದನ್ನು ಕೇಳ್ಬೋದು, ಆ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡಿಸ್ಬೋದು. ಈ ಪ್ರಜ್ಞೆ ನಮ್ಮಲ್ಲಿ ಯಾಕೆ ಎಲ್ರಿಗೂ ಬೆಳೀತಾ ಇಲ್ಲ? ಆ್ಯಂಡ್ ಎಷ್ಟು ಜನ ಈ ಥರ ಈ ಹೋಟೆಲ್ನಲ್ಲಿ ಊಟ ಮಾಡಿದಕ್ಕೆ ನನ್ನ ಆರೋಗ್ಯ ಕೆಡ್ತು, ನಾನು ಕನ್ಸ್ಯೂಮರ್ ಕೋರ್ಟಿಗೆ ಹೋಗ್ತಾ ಇದ್ದೀನಿ, ಈ ಹೋಟೆಲ್ ವಿರುದ್ಧ ನಾನು ಲೀಗಲಿ ಫೈಟ್ ಮಾಡ್ತೀನಿ ಅಂತ ಎಷ್ಟು ಜನ ಹೋಗ್ಬೋದು? ಯಾಕೆ ಹೋಗ್ತಾ ಇಲ್ಲ? ಆ್ಯಂಡ್ ಆ ಹೋಟೆಲ್ಗೆ ಹೋಗೋರು ಯಾರು ಕೂಡ ಏನು ಓದಿಲ್ಲ ತಿಳಿದಿಲ್ಲ ಅನ್ನುವಂಥವ್ರಲ್ಲ, ಲಕ್ಷಾಂತರ ರೂಪಾಯಿ ದುಡಿಯೋರು, 1000 ರೂಪಾಯಿ ಒಂದು ಊಟಕ್ಕೆ ವ್ಯಯಿಸೋರು. ಯಾಕೆ ನೋಡಿ, ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಒಬ್ಬರು ನನ್ನ ಸ್ನೇಹಿತರು, ಅವರು ನ್ಯಾಯಾಂಗದಲ್ಲಿ ಉನ್ನತ ಸ್ಥಾನದಲ್ಲಿದ್ದು ನಿವೃತ್ತಿಯಾಗಿದ್ದಾರೆ. ಅವರೊಂದು ಸೀರೆನ ಐರನ್ನಿಗೆ ಕೊಡ್ತಾರೆ. ಆ ಐರನ್ನವನು ಅದು ಸ್ವಲ್ಪ ಸುಟ್ಬಿಡುತ್ತೆ ಸೀರೆ. ಅವರು ಕನ್ಸ್ಯೂಮರ್ ಕೋರ್ಟಿಗೆ ಹೋಗಿ 1,00,000 ರೂಪಾಯಿ ಅವರಿಗೆ ವಾಪಸ್ ಕೊಡೋಂಗೆ ಆಗುತ್ತೆ. ಅದೇ ವ್ಯಕ್ತಿ ಹೋಟೆಲ್ಗೆ ಹೋಗಿ ಊಟ ಮಾಡಿ 3 ದಿನ ಆದ್ರ ಮೇಲೆ ಕ್ಲಿನಿಕ್ಕಿಗೆ ಹೋಗಿದ್ದೀನಿ ಡಾಕ್ಟ್ರ್ ಹತ್ರ ಅಂತ ಹೇಳ್ತಾರೆ. ಆ ಹೋಟೆಲ್ನಲ್ಲಿ ತಿಂದಿರೋ ಆಹಾರ ಅವ್ರ ದೇಹನ ಕೆಡಿಸಿರುತ್ತೆ. ಸೊ ಅದನ್ನು ಕ್ವಶನ್ ಮಾಡ್ತಾ ಇಲ್ಲ. ಈ ಗ್ರಾಹಕರ ನ್ಯಾಯಮಂಡಳಿ ಇದೆಯಲ್ಲ, ಅದು ಅವೇರ್ನೆಸ್ ಕೊಡ್ತಾ ಇಲ್ಲ ಕರ್ನಾಟಕದ ಜನರಿಗೆ. ಗ್ರಾಹಕರದ್ದೊಂದು ಹಕ್ಕುಗಳಿದೆ. ಗ್ರಾಹಕರು ತಮ್ಮ ಹಕ್ಕುಗಳನ್ನು ಯಾವುದೇ ವಿಷಯದಲ್ಲಿ ಯಾವುದೇ ವಸ್ತುಗಳನ್ನು ಕೊಂಡ್ಕೊಂಡಾಗ ಅದು ಒಂದು ಚಪ್ಪಲ್ಲಾಗಿರಲಿ, ತಗೊಂಡೋಗಿ ಅವನು 2 ದಿನಕ್ಕೆ ಆ ಚಪ್ಪಲ್ಲು ಉಂಗುಷ್ಟ ಕಿತ್ತೋಗುತ್ತೆ ಇನ್ನೇನಾದಾಗ ಅವನಿಗೆ ವಾಪಸ್ ಕೊಟ್ಟು ರಿಟರ್ನ್ ತೊಗೊಬೇಕು. ಅದು ತಗೊಂಡಿಲ್ಲ ಅಂದರೆ ಗ್ರಾಹಕರ ವ್ಯಾಜ್ಯ ನ್ಯಾಯಮಂಡಳಿಗೆ ಹೋಗಬೇಕು. ಅಯ್ಯೋ ನಾನು ಕೋರ್ಟಿಗೆ ಗ್ರಾಹಕರ ಮಂಡಳಿಗೆ ಹೋಗೋದು ಹೇಗಪ್ಪ ಅನ್ನೋ ಚಿಂತೆ ಬೇಕಾಗಿಲ್ಲ ಜನರಿಗೆ. ಒಂದು ಬಿಲ್ಲು ಅದು ಏನಾಗಿದೆ ಅಂತೇಳಿ ಒಂದು ಕೈನಲ್ಲೇ ಒಂದು ಬರೆದು ಬಿಡೋದು,
ನೀವು ಕೈ ಬರೆಯೋಕ್ಕಾದ್ರೆ ಒಂದು ಕೈನಲ್ಲೇ ಬರೆಯೋದು, ಅದಕ್ಕೇನು ವಕೀಲರನ್ನು ಹೋಗಿ ತಯಾರಿ ಮಾಡಬೇಕಾಗಿದ್ದಿಲ್ಲ. ಆ ಬಿಲ್ಲನ್ನು ಮತ್ತು ಅದನ್ನು ತೊಗೊಂಡೋಗಿ ಗ್ರಾಹಕರ ನ್ಯಾಯಮಂಡಳಿಗೆ ಹೋಗ್ಬಿಟ್ಟು ಇದನ್ನೊಂದು ಕೊಡಿ ಅಂತೇಳಿ ಒಂದು ಅಕ್ನಾಲಜ್ಮೆಂಟ್ ತೊಗೊಂಬಂದರೆ ಆ ಯಾವ ಅಂಗಡಿ ಇದೆ ಅಥವಾ ಯಾವ ಹೋಟೆಲ್ ಇದೆ ಅವ್ರಿಗೆ ನೋಟಿಸ್ ಕೊಟ್ಟು ನಮ್ಮ ಅಡ್ರೆಸ್ಸಿಗೆ ನೋಟಿಸ್ ಕಳಿಸಿ ವಿಚಾರಣೆ ನಡೆಸ್ತಾರೆ ಏನಾಗಿದೆ ಅಂತೇಳಿ. ಇಂತಹ ಕ್ರಮಗಳನ್ನು ಜನರಿಗೆ ಅದನ್ನು ಅವೇರ್ನೆಸ್ ಮೂಡಿಸ್ಬೇಕಾಗುವಂಥ ಗುರುತರ ಜವಾಬ್ದಾರಿ ಇರೋದು ಗ್ರಾಹಕರ ಇಲಾಖೆ. ಗ್ರಾಹಕರ ಇಲಾಖೆ ಯಾರ ಅಂಡರ್ನಲ್ಲಿ ಬರುತ್ತೆ? ಮತ್ತೆ ಆಹಾರ ಸಚಿವರು ಇದನ್ನ ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಹಾಗಾಗಿ ಏನಾಗಿದೆ, ಜನರಲ್ಲಿ ಅವೇರ್ನೆಸ್ ಇಲ್ಲ. ನಾವು ಹೇಳ್ತೀವಿ ಬಿಲ್ ತೊಗೊಂಡೋಗಿ ಕೊಡ್ಬೋದಲ್ಲ, ಯಾಕಪ್ಪ ಕೋರ್ಟ್ ಹಿಂದೆ ಹೋಗೋದು ಅಂತೇಳಿ ಅನುಭವಿಸ್ತಾರೆ ಕಷ್ಟಗಳನ್ನು. ಇವತ್ತು ತುಕಾರಾಮ್ ಮುಂಡೆ ಮಹಾರಾಷ್ಟ್ರದಲ್ಲಿ ಮಾಡಿಲ್ಲ ಅಂದ್ರೆ ಇವತ್ತು ಬೆಂಗಳೂರಿನಲ್ಲೂ ಆಗ್ತಾ ಇರಲಿಲ್ಲ. ಯಾರಾದರೂ ಒಬ್ರು ಅದಕ್ಕೊಂದು ಕಿಡಿ ಹಚ್ಬೇಕಲ್ಲ. ಕಿಡಿ ಹಚ್ಚಬೇಕು ಅಂದ್ರೆ ಆಹಾರ ಏನು ಇಲಾಖೆ ಇದೆ, ಯಾವ ಮಿನಿಸ್ಟ್ರಿ ಇದ್ದಾರೆ, ಅವರು ಗ್ರಾಹಕರ ವ್ಯಾಜ್ಯಗಳ ಬಗ್ಗೆ ಜನರಲ್ಲಿ ಅವೇರ್ನೆಸ್ಸನ್ನು ಮೂಡಿಸ್ಬೇಕು. ಹಾಗೆ ಆರೋಗ್ಯ ಇಲಾಖೆ ಸಚಿವರು ಅವರ ಆರೋಗ್ಯಗಳು ಎಲ್ಲೆಲ್ಲಿ ತಪ್ಪಾಗಿದೆ, ಈಗ ನಿನ್ನೆ ಯುಟಿ ಖಾದರ್ ಆರೋಗ್ಯ ಸಚಿವರು ಅವರು ಮಲಗಿರೋ ಆಯುಕ್ತರನ್ನ ಎಬ್ಸಿದ್ರು, ಬಡ್ದು ಎದ್ದೇಳಪ್ಪ ನೀನು ಎದ್ದು ರೈಡ್ ಮಾಡು ಅಂತ. ಬರೇ ಸ್ಟಾರ್ ಹೋಟೆಲ್ ಮಾತ್ರ ರೈಡ್ ಮಾಡಿದ್ದಾರೆ. ನಾನು ಹೇಳ್ತಕ್ಕಂಥದ್ದು ಬೀದಿ ಬದಿ ವ್ಯಾಪಾರಿಗಳು, ಅವರು ರೋಡಲ್ಲೇ ನೀವು ನೋಡ್ಬೇಕು, ಮೆಜೆಸ್ಟಿಕ್ನಲ್ಲಿ ಅವನು ರೋಡ್ ಸೈಡೇನೆ ಅವ್ನು ಬಾಂಡ್ಲಿ ಇಟ್ಕೊಂಡು ಪೂರಿ ಹಾಕ್ತಾ ಇರ್ತಾನೆ. ಆ ಎಣ್ಣೆಯನ್ನು ಅವನು ಯಾವತ್ತು ಬಾಂಡ್ಲಿ ತಂದು ಎಣ್ಣೆ ಸುರಿದಿದ್ದ, ಇವತ್ತಿನವರೆಗೂ ಆ ಎಣ್ಣೆ ಚೇಂಜ್ ಮಾಡಿರಲ್ಲ. ಇದನ್ನು ತಿಂದ್ಬಿಟ್ಟು ಅರ್ಜೆಂಟಿಗೆ ಹೋಗಿರ್ತಕ್ಕಂಥ ಜನ ಕ್ಲಿನಿಕ್ಕಿಗೆ ಹೋಗಬೇಕು, ಆರೋಗ್ಯ ತಪಾಸಣೆ ಮಾಡಿಸ್ಬೇಕು. ಅದೇ ಏನು ಹೇಳ್ತಾರೆ, ವಾಂತಿ ಬೇದಿ ಸ್ಟಾರ್ಟ್ ಆಗುತ್ತೆ, ಫುಡ್ ಪಾಯ್ಸನ್ ಆಗಿದೆ, ನೀವು ಹೇಳಿದ್ರಲ್ಲ ಫುಡ್ ಪಾಯ್ಸನ್ ಆಗಿದೆ ಅಂತ ಹೇಳಿ ಡಾಕ್ಟ್ರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊತಾರೆ. ಹಾಗಾಗಿ ನಮ್ಮ ವ್ಯವಸ್ಥೆ ಏನಿದೆ ಅದನ್ನು ಬದಲಾವಣೆ ಮಾಡಬೇಕು. ನಮ್ಮನ್ನು ಆಳ್ತಕ್ಕಂಥ ಸರ್ಕಾರ ಇದನ್ನು ಜಾಗ್ರತೆಗೊಳಿಸಬೇಕು. ಆಶ್ಚರ್ಯ ಏನು ಗೊತ್ತಾ ಸರ್, ನೀವು ಹೇಳಿದ್ರಲ್ಲ 100ಕ್ಕೆ 100 ನಿಜ. ಫುಟ್ಪಾತ್ಗಳಲ್ಲಿ ಆ ಪೂರಿ ಕರಿಯುವಂತಹ ರೀತಿಯನ್ನು ನೋಡಿದ್ರೆ, ಅದರಲ್ಲೂ ಎಕ್ಸಾಂಪಲ್ ನಾವು ತೀರಾ ಬೆಂಗಳೂರಿಗೆ ಇನ್ನೇನು ಕಾಲಿಡ್ತಾ ಇದ್ದಾರೆ ಹೊಸದಾಗಿ ಅಂದ ತಕ್ಷಣ ಮೆಜೆಸ್ಟಿಕ್ ಬಳಿ ಆ ಫುಟ್ಪಾತ್ ನೋಡಿಬಿಟ್ರೆ, ಆ ಫುಟ್ಪಾತಲ್ಲಿ ಆ ಎಣ್ಣೆ ಕಲರು, ಆ ಪೂರಿ ಬಿಳಿ ಮೈದಾ ಹಿಟ್ಟು ಕಪ್ಪು ಕಲರ್ ತಿರುಗಿರುತ್ತೆ, ಪೂರಿಯೇ ಕಪ್ಪಾಗ್ಬಿಟ್ಟಿರುತ್ತೆ, ಆ ಪ್ರಮಾಣದಲ್ಲಿರುತ್ತೆ. ಆ್ಯಂಡ್ ನಮಗೆ ಅದೆಲ್ಲರಿಗೂ ಕಣ್ಣಿಗೆ ಕಾಣಿಸ್ತಾ ಇದೆ. ಬಟ್ 5 ಸ್ಟಾರ್ ವಿಚಾರಗಳ ಹಂಗೆ ಆಗ್ತಾ ಇಲ್ಲ ಇಲ್ಲಿ. ಏನಂತ ಹೇಳಿಕೊಂಡು ಇವ್ರು 5 ಸ್ಟಾರ್ ಅಂತ ತಗೊಳ್ತಾ ಇದ್ದಾರೆ. ಎಲೈಟ್ ಲಕ್ಸುರಿ ಕೊಡ್ತೀವಿ, ಒಳ್ಳೆ ಕ್ವಾಲಿಟಿ ಇರುತ್ತೆ, ಫಸ್ಟ್ ಕ್ಲಾಸ್ ಕಂಫರ್ಟ್ ಕೊಡ್ತೀವಿ, ಶುಚಿತ್ವವನ್ನು ಕಾಪಾಡ್ಕೊಳ್ತೀವಿ. ಇದು ಸೇರ್ಕೋಬೇಕು. ಬರೀ ನನಗೆ ನೀವು ಒಳ್ಳೆ ಬ್ಯೂಟಿಫುಲ್ ಆಗಿ ಗ್ಲಾಮರಸ್ ಆಗಿರೋ ವೇಟ್ರೆಸ್ನ ಕಳಿಸೋದು, ಹ್ಯಾಂಡ್ಸಮ್ ಆಗಿರೋ ವೇಟ್ರನ್ನ ಕಳಿಸೋದು, ಹಾಯ್ ಮ್ಯಾಮ್ ಅನ್ನೋದು, ಗುಡ್ ಮಾರ್ನಿಂಗ್ ಸರ್ ಅನ್ನೋದಲ್ಲ. ಊಟನೂ ಕೂಡ ಚೆನ್ನಾಗಿರೋದು ಬೇಕಲ್ವಾ? ಪ್ರಶ್ನೆ ಇದು ಸರ್. ಹೌದು, ಚಿಕ್ಕ ಪುಟ್ಟ ಹೋಟೆಲ್ಗಳಲ್ಲಿ ಕರಿದಂತಹ ಎಣ್ಣೆಯಿಂದ ಹಿಡಿದು ಎಕ್ಸ್ಪೈರಿ ಡೇಟ್ ಆಗಿರುವ ಹಾಲಿನ ತನಕ ಎಷ್ಟೋ ಬಳಸ್ತಾ ಇದ್ದಾರೆ ಅನ್ನೋದು ನಮ್ಮ ಕಣ್ಣಿಗೆ ಚೆನ್ನಾಗಿ ಗೊತ್ತಿದೆ. ಬಟ್ ಇದು ಹಂಗಾಗಬಾರ್ದು ಅಂತ ನಾನು ಕೇಳ್ತಾ ಇರೋದು. ಎಜುಕೇಟೆಡ್ ಕ್ಲಾಸಿಂದನೇ ಈ ಸಮಾಜ ಹಾಳಾಗ್ತಾ ಇದೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನೇ ನೋಡಿದ್ದೀನಿ, ಯಾವುದೋ ಒಂದು ಹೋಟೆಲ್ಗಳಿಗೆ ಹೋದಾಗ ಅಲ್ಲಿ ಒಂದು ನೊಣ ಬಿದ್ದಿರುತ್ತೆ ಅಥವಾ ಒಂದು ಜಿರ್ಲೆ ಬಿದ್ದಿರುತ್ತೆ. ಅವನು ವೇಟರ್ನ ಕರೆದು ಗಲಾಟೆ ಮಾಡ್ತಾನೆ, ಇದು ಮಾಡ್ತಾನೆ, ಸರ್ ಚೇಂಜ್ ಮಾಡಿಕೊಡ್ತೀನಿ ಫುಡ್ಡು ಅಂತಾನೆ. ಅವನು ಆಯಿತು ಅಂತಾನೆ, ಅದು ಚೇಂಜ್ ಆಗುತ್ತೆ, ಅದು ಯಾವ ರೀತಿ ಚೇಂಜ್ ಆಗುತ್ತೋ ಗೊತ್ತಿಲ್ಲ, ಮತ್ತು ಅದೇ ಫುಡ್ಡು ತಿಂತಾನೆ ಹೋಗ್ತಾನೆ. ಇಲ್ಲ ಅಂದ್ರೆ ನಾನು ದುಡ್ಡು ಕೊಡೋದು, ಸರ್ ನಿಮ್ಮದು ಬಿಲ್ಲು ಬೇಡ ಸರ್ ಅಂತ ಬಿಟ್ಟು ಕಳಿಸ್ಬಿಡ್ತಾರೆ. ನಾವು ಅದಕ್ಕೆ ಖುಷಿ ಅದಕ್ಕೆ ಜನ ಖುಷಿಯಾಗ್ಬಿಡ್ತಾರೆ, ನನ್ನ ಹತ್ರ ಬಿಲ್ ತಗೊಂಡಿಲ್ಲ ಅವನು, ನನ್ನ ಹತ್ರ ಬಿಲ್ ತಗೊಂಡಿಲ್ಲ ಅಂತ. ಬಿಲ್ ಕೊಡ್ಬೇಕು ಅವನು. ನ್ಯಾಯವಾಗಿದ್ದರೆ ಅದು ಹುಳ ಬಿದ್ದಲಿ ಜಿರ್ಲೆ ಬೀಳಲಿ, ನೀನು ಆರ್ಡರ್ ಮಾಡಿದ್ಯಾ, ಆಹಾರಕ್ಕೆ ಒಂದು ಬೆಲೆ ಇದೆ, ಆ ಬೆಲೆ ಕೊಟ್ಟು ಆ ರಸೀದಿ ತಗೊಂಡು ಆ ಹುಳ ಹೊಡೆದ ಫೋಟೋ ಹಿಡಿದು ಕಂಪ್ಲೇಂಟ್ ಕೊಡಬೇಕು. ಅದು ನಮ್ಮ ಏನಾಗಿದೆ, ನಮ್ಮ ರಾಜಕಾರಣಿಗಳು ಕೂಡ ಇದರ ಭಾಗವಾಗಿದ್ದಾರೆ. ರಾಜಕಾರಣಿಗಳು ನಮ್ಮನ್ನು ಆಳ್ತಕ್ಕಂಥವ್ರು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಂಡ್ರೆ ಇವತ್ತು ಈ ಪರಿಸ್ಥಿತಿ ಬರಲ್ಲ. ನೋಡಿ, ನಾನು ಮಹಾರಾಷ್ಟ್ರದ ಒಂದು ಔಟ್ಸ್ಕಟ್ ಮುನ್ಸಿಪಾಲಿಟಿ ಏರಿಯಾ ಡಂಬುವೇಲಿ ಅಂತೇಳಿ ಅಲ್ಲಿಗೆ ಹೋಗಿದ್ದೆ ಒಂದು 5-6 ವರ್ಷದ ಹಿಂದೆ. ನಾನಲ್ಲಿ ಹಿಂದಿನ ದಿನ ರಾತ್ರಿ ನಾವು ಬ್ರದರ್ಸ್ ಎಲ್ಲ ಊಟ ಮಾಡಿದ್ವಿ ಒಂದು ಕ್ಯಾಂಟೀನಲ್ಲಿ. ಅದು ಏನಾಯಿತು, ರಾತ್ರಿ 12 ಗಂಟೆಗೆ ನನಗೆ ವಾಂತಿ ಬೇರೆ ಸ್ಟಾರ್ಟ್ ಆಯಿತು. ಅಲ್ಲಿ ಹತ್ತಿರದಲ್ಲಿ ಯಾರೋ ಒಬ್ಬರು ಕರ್ಕೊಂಡೋಗಿ ಇಲ್ಲಿ ನರ್ಸಿಂಗ್ ಹೋಮ್ ಇದೆ ಅಡ್ಮಿಟ್. ನಾನು 2 ದಿನ ಅಡ್ಮಿಟ್ ಆದೆ. ಆದರೆ ನನಗೆ ಏನಾಗಿತ್ತು ಅಂದರೆ ಫ್ಲೈಟ್ ಟಿಕೆಟ್ ಬುಕ್ ಆಗಿಬಿಟ್ಟಿತ್ತು. ನಾನು ಮಾರನೇ ದಿನ ಬೆಳಗ್ಗೆ ಬರಲೇಬೇಕು ಫ್ಲೈಟಲ್ಲಿ. ನಮ್ಮ ಬ್ರದರ್ಸಿಗೆ ಇನ್ನೊಂದು ಫ್ಲೈಟಲ್ಲಿ ಕಳಿಸ್ಬಿಟ್ಟು ನಾನು ಅದೇ ಅವ್ರು ಮಂಗಳೂರಿಗೆ ಹೋಗ್ಬೇಕಿತ್ತು, ನಾನು ಬೆಂಗಳೂರಿಗೆ ಬರಬೇಕಿತ್ತು. ಆ ಫ್ಲೈಟಲ್ಲಿ ನಾನು ಇದು ಕೆಂಪೇಗೌಡ ವಿಮಾನ ನಿಲ್ದಾಣ ಇಳಿದಾಗ ನನ್ನ ಮಗ ಆಂಬುಲೆನ್ಸ್ ತೊಗೊಂಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದ. ನಾನು ಆ ಮಹಾನಗರ ಪಾಲಿಕೆಗೆ ಒಂದು ಕನ್ನಡದಲ್ಲಿ ಲೆಟರ್ ಬರೆದು, ಅದು ತಪ್ಪು ಮಾಡಿದ್ದು ನಾನು. ಅದೇನೆ ಕನ್ನಡದಲ್ಲಿ ಒಂದು ಲೆಟರ್ ಬರೆದಿದ್ದೆ, ಆದರೆ ಅದು ಅವರಿಗೆ ರೀಚ್ ಆಗಿಲ್ಲ, ಮತ್ತು ಏನಾಯಿತೋ ಗೊತ್ತಾಗಿಲ್ಲ. ಆದರೆ ನಾನು ಅದರಲ್ಲಿ ತುಂಬ ಸಫರ್ ಪಟ್ಟೆ. ಮಾರನೇ ದಿನ ನಮ್ಮ ಬ್ರದರು ಉಡುಪಿಯಿಂದ ಫೋನ್ ಮಾಡ್ತಾರೆ, ನನಗೂ ವಾಂತಿ ಭೇದಿಯಾಗಿದೆ ಅಂತೇಳಿ.
ಸೊ ಈಗ ಈ ಥರ ಪರಿಸ್ಥಿತಿನಲ್ಲಿ ನಾವು ದೂರ ಇರೋದರಿಂದ ಮಹಾರಾಷ್ಟ್ರದಿಂದ ನಮ್ಗೆ ಅನಿಸ್ತಾ ಇತ್ತು ಮಹಾರಾಷ್ಟ್ರದಲ್ಲಿ ಗಲ್ಲಿಲಿ ವಡಾಪಾವ್ ಕೊಡ್ತಾರೆ, ಆ ವಡಾಪಾವ್ ತಿಂದು ದಾವಂತದಲ್ಲಿ ಕೆಲಸಕ್ಕೆ ಹೋಗೋ ಜನ ನೋಡಬೇಕು. ಹಾಗಾಗಿ ಕಡಿಮೆ ಬೆಲೆಯಲ್ಲಿ ಅಲ್ಲಿ ನಿಮಗೆ ವಡಾಪಾವು, ಮಿಸಳ್ ಪಾವು, ಇನ್ನೊಂದು ಪಾವು ಮತ್ತೊಂದು ಪಾವು ಸಿಗುತ್ತೆ. ಆದರೆ ಅದು ಎಷ್ಟು ಸುರಕ್ಷಿತ ಆಹಾರ ಅನ್ನೋದು ಇವತ್ತು ತುಕಾರಾಮ್ ಮುಂಡೆ ಬಂದ್ರ ಮೇಲೆ ಜನರಿಗೆ ಒಂದು ಅವೇರ್ನೆಸ್ ಬಂದಿದೆ ಮಹಾರಾಷ್ಟ್ರದಲ್ಲಿ. ಅದೇ ಥರ ಇವತ್ತು ಇದರಲ್ಲಿ ಬೆಂಗಳೂರಿನಲ್ಲಿ ಪಾನಿಪುರಿ ಆಮೇಲೆ ಬೇಲ್ಪುರಿ, ಮಸಾಲೆ ಪೂರಿ ನೋಡ್ಬೇಕು ನೀವು. ಆ ನೀರನ್ನ ಹಾಕ್ಕೊಂಡು ಹೆಚ್ಚಾಗಿ ಜಂಜಿ ಮಕ್ಕಳು ತಿಂತಾ ಇರ್ತಾರೆ, ಕುಡಿತಾ ಇರ್ತಾರೆ. ನನಗೆ ಅವ್ರು ನೋಡಿದಾಗ ಅಯ್ಯೋ ಪಾಪ ಅನ್ಸ್ಬಿಡುತ್ತೆ. ನಾವು ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಬಟ್ ವಿಷಯ ಹೌದು, ಇದು ನಮ್ಮ ಕಣ್ಣೆದ್ರಿಗೆ ಕಾಣಿಸ್ತದೆ. ಕಣ್ಣಿಗೆ ಕಾಣಿಸ್ತದ ಕರಾಳ ಸತ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದೊಂದು ಕಾಫಿಗೆ 500-600 ರೂಪಾಯಿವನ್ನ ವಸೂಲಿ ಮಾಡೋ ಸೋ ಕಾಲ್ಡ್ 5 ಸ್ಟಾರ್ ಹೋಟೆಲ್ಗಳ ಕರ್ಮದ ಬಗ್ಗೆ ಮಾತಾಡ್ತಾ ಇದ್ವಿ. ಬನ್ನಿ, ಈಗ ತಾನೇ ನಮ್ಮ ಜೊತೆಗೆ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರು ಬೆಂಗಳೂರಿನಲ್ಲಿ ಸುಬ್ರಹ್ಮಣ್ಯ ಹೊಳ್ಳ ಅವರು ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತದೆ ಅನ್ಕೊಳ್ತೀನಿ. ನಮಸ್ಕಾರ ಮೇಡಮ್, ಕೇಳ್ತಾ ಇದೆ. 5 ಸ್ಟಾರ್ ಹೋಟೆಲ್ನ ಹೆಸರಿಟ್ಕೊಂಡು ಹಳಸಿದ ಆಹಾರವನ್ನ ಕೊಡೋ ವಿಚಾರಕ್ಕೆ ನಿಮ್ಮ ಸಮರ್ಥನೆ ಏನು ಸರ್, ಹೋಟೆಲ್ ಅಧ್ಯಕ್ಷರಾಗಿ? ನಾವು ನಿನ್ನೆ ಇದು ನಮಗೂ ಸುದ್ದಿ ಬಂತು, ಈ ತರ ಆಗಿದೆ ಅಂತ ತಪಾಸಣೆ ನಡೆಸಿದ್ದಾರೆ. ನಮಗೂ ಬಹಳ ಆಶ್ಚರ್ಯ ಆಗಿದೆ. ಏನಂದ್ರೆ ಎಕ್ಸ್ಪೈರಿ ಆಗಿರೋ ಡೇಟ್ ಆದ್ರೂ ಒಪ್ಕೊಂತೀನಿ, ಮಾಂಸ ಎಲ್ಲ ಸ್ವಲ್ಪ ಸರಿ ಇಲ್ಲದೆ ಇರೋ ಕಂಡೀಷನ್ಸ್ ಎಲ್ಲ ಇದೆ. ಅದನ್ನ ನಾವು ಅಷ್ಟು ಸಪೋರ್ಟ್ ಮಾಡಕ್ಕಾಗಲ್ಲ. ಬಟ್ ಅವ್ರ ಮುತುರ್ಜಿ ವಹಿಸ್ಕೊಬೇಕಾಗಿತ್ತು, ಅದು ವಹಿಸಿಲ್ಲ. ಅದನ್ನ ಅವರು ನಿರ್ಲಕ್ಷ್ಯ ಅಂತ ನಾವು ಹೇಳ್ಬೇಕಾಗತ್ತೆ. ಅದನ್ನ ಇನ್ನು ಮುಂದೆ ಅವರು ಸರಿಪಡಿಸ್ಕೊಂತಾರೆ ಅಂತ ಅನ್ಕೊಂತೀವಿ. ಯಾಕೆಂದ್ರೆ ಅವರಿಗೆ ಸಾಕಷ್ಟು ತಿಳುವಳಿಕೆ ಇರೋರೇ ಅಲ್ಲಿ ಇರ್ತಾರೆ. ಈಗ ಒಂದ್ ಸಣ್ಣ ಪುಟ್ಟ ಹೋಟ್ಲಿಗೆ ಹೋದ್ರೆ ನೀವು ಅಲ್ಲಿ ಅವ್ರಿಗೆ ತಿಳುವಳಿಕೆ ಇರೋದಿಲ್ಲ. ಇವ್ರಿಗೆ ಹಾಗಲ್ಲ, ತಜ್ಞರು ಇರ್ತಾರೆ, ಅದಕ್ಕೆ ಬೇಕಾದಂತ ಕನ್ಸಲ್ಟೆಂಟ್ಸ್ ಇರ್ತಾರೆ, ಅದಕ್ಕೆ ಬೇಕಾದಂತ ವ್ಯಕ್ತಿಗಳು ಅವ್ರಿಗೆ ಸಪೋರ್ಟ್ ಮಾಡಕ್ ಇರ್ತಾರೆ, ಆಮೇಲೆ ಸ್ಟಾಕ್ ತಗೊಳ್ಳೋದಕ್ಕೆ ಎಲ್ಲ ಇರ್ತಾರೆ. ಅದು ಹೇಗಿಂತ ಮಿಸ್ಟೇಕ್ ಆಯ್ತು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಎಸ್, ಬರ್ತೀನಿ ಸುಬ್ರಹ್ಮಣ್ಯ ಸರ್, ನಿಮ್ಮ ಹತ್ರ ಬರ್ತೀನಿ. ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳಿದೆ ನಿಮ್ಮ ಹತ್ರ ಕೇಳಲಿಕ್ಕೆ. ಒಂದು ಬ್ರೇಕ್ ತಗೊಳ್ಳೋ ಟೈಮ್, ಬ್ರೇಕ್ ಆದಮೇಲೆ ವಾಪಸ್ ಬೇಗ ಬಂದು ಚರ್ಚೆ ಮಾಡೋಣ. ವೆಲ್ಕಮ್ ಬ್ಯಾಕ್. ಸುಬ್ರಹ್ಮಣ್ಯ ಅವರು ಝೂಮಲ್ಲಿ ಲೈವಿಗೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತದೆ ಹಾಗೆ ಅನ್ಕೊಳ್ತೀನಿ ನಾನು. ನೀವು ಬಿಫೋರ್ ಬ್ರೇಕ್ ಒಂದು ಮಾತು ಹೇಳ್ತಾ ಇದ್ರಿ, ಈ ರೀತಿ ಎಡವಟ್ಟು ಯಾಕಾಗಿದೆಯೋ ಗೊತ್ತಿಲ್ಲ, ಅಲ್ಲಿ ಸಿಬ್ಬಂದಿಗಳಿರ್ತಾರೆ, ಸರಿ ಮಾಡ್ಕೋಬೇಕಿತ್ತು, ಮುಂದಿನ ದಿನಗಳಲ್ಲಿ ಅವರು ಸರಿ ಮಾಡ್ಕೊಳ್ಬೇಕು ಅಂತ. ಇದು ಅಷ್ಟೊಂದು ಸುಲಭವಾಗಿ ಹೇಳುವಂತಹ ವಿಚಾರ ಅಲ್ವಾ ಸರ್? ಈಗ ಚಿಕ್ಕ ಪುಟ್ಟ ಹೋಟೆಲ್ ಅವರಾದ್ರೆ ಏನೋ ಕಾಂಪ್ರಮೈಸ್ ಮಾಡ್ಕೊತಾ ಇದ್ದಾರೆ ಹಣ ಉಳಿಸ್ಕೊಳ್ಳೋಕ್ಕೆ ಅನ್ಬೋದು. ಬಟ್ ಇವ್ರು ಎಲ್ಲದಕ್ಕೂ ಸೇರಿ ಹಣ ತಗೊಂಡಿರ್ತಾರೆ. ಇಲ್ಲಿ ಕೇವಲ ಪೆನಾಲ್ಟಿ ಆಗಿ ಕೈ ತೊಳ್ಕೋಬೇಕು ಅನ್ನೋದು ಸೂಕ್ತ ಅಲ್ವೇ ಅಲ್ಲ. ಯಾಕೆ ಒಂದೆರಡು ಲೈಸೆನ್ಸ್ ನ ಕ್ಲೋಸ್ ಮಾಡಿಸಬಾರ್ದು, ಬೇರೆಯವರಿಗೆ ಇದು ಪಾಠ ಆಗ್ಬಾರ್ದು. ಅಂಡ್ ಈ ರೈಡ್ ಮಾಡೋ ವಿಚಾರ ಬರೀ ಗೌರ್ಮೆಂಟಿಗೆ ಸಂಬಂಧಪಟ್ಟಿದ್ದ. ಅಸೋಸಿಯೇಷನ್ ಅವರು ನೀವು ಕೂಡ ಅದಕ್ಕೆ ಜವಾಬ್ದಾರಿ ಹೊತ್ಕೋಬೇಕಲ್ವಾ? ಆಗಾಗ ರೈಡ್ ಗಳನ್ನ ಮಾಡ್ಬೇಕಲ್ವಾ? ಕೆಲವೊಂದನ್ನ ಕ್ಲೋಸ್ ಮಾಡಿಸ್ಬೇಕಲ್ವಾ? ಏನಾಗುತ್ತೆ, ಇದು ಈ ಫುಡ್ ಸೇಫ್ಟಿ ಲೈಸೆನ್ಸ್ ಆಕ್ಟ್ ಇದೆಯಲ್ಲ, ಇದು ದೊಡ್ಡ ಒಂದು ವಿಚಾರ. ಇದ್ರ ಬಗ್ಗೆ ನಾವು ಮಾತಾಡಂಗಿದ್ರೆ ನಾನು ಗಂಟೆಗಟ್ಟಲೆ ಮಾತಾಡ್ಬೋದು, ಅಷ್ಟು ಸಮಸ್ಯೆ ಇದೆ ಇದು. ಏನಂದ್ರೆ ಕೆಲವುದಕ್ಕೆ ನಾವು ಇದ್ರ ಬಗ್ಗೆ ಏನಾಗುತ್ತೆ, ಕೆಲವುದು ಹ್ಯೂಮನ್ ಎರರ್ ಅಂತ ಹೇಳ್ತೀವಿ. ಮನುಷ್ಯ ಕೆಲ ಸರ್ತಿ, ಈಗ ಮ್ಯಾನೇಜ್ಮೆಂಟ್ ಅವರು ಹೇಳಿರ್ತಾರೆ ಇಂತಿಂತ ಪದಾರ್ಥ ಹೀಗೆ ಇಡ್ಬೇಕು ಅಂತ ಹೇಳಿ, ಅಲ್ಲಿ ಹ್ಯೂಮನ್ ಎರರ್ ಆಗುತ್ತೆ. ಏನಾಗುತ್ತೆ, ಅಲ್ಲಿ ಕೆಲಸ ಮಾಡ್ತಿರುವಂತವ್ರು ನಿರ್ಲಕ್ಷ್ಯದಿಂದ ಮಾಡ್ತಾರೆ ಇದನ್ನ. ಇದೇನಾಗುತ್ತೆ, ಇದನ್ನ ಪ್ರತಿಯೊಂದನ್ನು ಮ್ಯಾನೇಜ್ಮೆಂಟ್ ಬಂದು ನೋಡಕ್ ಆಗುದಿಲ್ಲ. ಆದ್ರೆ ತಕ್ಕ ಮಟ್ಟಿಗೆ ನಾವು ನೋಡ್ತೀವಿ ಅದನ್ನ. ಆದ್ರೂ ಕೂಡ ಏನಾಗುತ್ತೆ, ಕೆಲವು ಸರ್ತಿ ನಮ್ಮ ಕಣ್ಣು ಮೀರಿ ಇದು ಹೊಟ್ಟೋಗುತ್ತೆ ಕೆಲವು ಸರ್ತಿ. ಆದ್ರೆ 5 ಸ್ಟಾರ್ ಅಲ್ಲಿ ಸ್ವಲ್ಪ ಎಕ್ಸಂಪ್ಷನ್. ಯಾಕೆ ಇದನ್ನ ಕೊಡಬಾರ್ದು ಅಂದ್ರೆ, ಅವರಿಗೆ ಸಾಕಷ್ಟು ಅವ್ರಿಗೆ ನೋಡ್ಕೊಳ್ಳುವಂತ ವ್ಯಕ್ತಿಗಳಿರ್ತಾರೆ. ಈಗ ಸಣ್ಣ ಪುಟ್ಟ ಹೋಟ್ಲಲ್ಲಿ ನೀವು ಹೇಳ್ದಂಗೆ ಯಾರು ಇರೋದೇ ಇಲ್ಲ ನೋಡ್ಕೊಳ್ಳೋದಕ್ಕೆ. ಈಗ ಆಗತ್ತೆ, ಅಲ್ಲೂ ಕೂಡ ಏನಾಗುತ್ತೆ, ಇವತ್ತು ಯಾರೋ ಒಬ್ರು ಹಾಲ್ ತಂದು ಕೊಡ್ತಾರೆ. ಆ ಹಾಲನ್ನ ನಾವೇನ್ ಹೇಳ್ತೀವಿ, ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳ್ತೀವಿ. ಅದೇನಂತ ಹೇಳಿದ್ರೆ, ಕೊನೆಯಲ್ಲಿ ಬಂದಿದ್ದನ್ನ ಫಸ್ಟ್ ಖಾಲಿ ಮಾಡ್ಬೇಕು ಅಂತ. ಈ ಹುಡುಗರು ಕೆಲ ಸರ್ತಿ ನಿರ್ಲಕ್ಷ್ಯದಿಂದ ಏನ್ ಮಾಡ್ತಾರೆ, ಮೇಲ್ಗಡೆ ಏನ್ ಸಿಕ್ಕುತ್ತೋ ಅದು ತಗೊಂಡ್ಬಿಡ್ತಾರೆ. ಅದನ್ನ ತಗೊಂಡಾಗ ಏನಾಗುತ್ತೆ, ಕೆಳಗಡೆ ಇರೋದು ಎಕ್ಸ್ಪೈರ್ ಆಗ್ಬಿಡುತ್ತೆ. ಈ ತರ ಸಮಸ್ಯೆಗಳು ಆಗುತ್ತೆ, ಮುಂದೇನೂ ಆಗುತ್ತೆ. ಇದು ಯಾಕಂದ್ರೆ ಇದು ಜವಾಬ್ದಾರಿ ಬರ್ಬೇಕು. ಯಾರು ಫುಡ್ ಹ್ಯಾಂಡ್ಲರ್ಸ್ ಇರ್ತಾರೆ ಅವರಿಗೆ ಜವಾಬ್ದಾರಿ ಬರ್ಲೇಬೇಕದು. ಅದು ಬರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಯಾಕೆಂದ್ರೆ ಈ ಆಕ್ಟ್ ಸಿವಿಯಾರಿಟಿ ಏನು ಅಂತ ಇವಾಗ ಗೊತ್ತಾಗ್ತಾ ಇದೆ ನಮ್ಗೆ. ಇದು ಗೊತ್ತಾದ್ಮೇಲೆ ಮುಂದಿನ ದಿನಗಳಲ್ಲಿ ಖಂಡಿತ ತುಂಬಾ ಜನ ಇದ್ರ ಬಗ್ಗೆ ಮುತುವರ್ಜಿ ವಹಿಸ್ಕೊಂತಾರೆ. ಅಲ್ಲ, ನೀವು ಸಿಬ್ಬಂದಿ ಮೇಲೆ ಮಾತನ್ನ ಎತ್ತಾಕೋದು, ಇದು ಮ್ಯಾನೇಜ್ಮೆಂಟು, ಇದೆಲ್ಲ ನಾವು ಸಮರ್ಥನೀಯವಲ್ಲ. ಹೊಳ್ಳವ್ರೆ, ನೀವು ಮ್ಯಾನೇಜ್ಮೆಂಟ್ನವರು ಆ ಸಿಬ್ಬಂದಿಗಳಿಗೆ ಟ್ರೈನ್ ಮಾಡಬೇಕು.
ಟ್ರೈನ್ ಮಾಡಿದ್ರೆ ಅವನೇನೋ ತಪ್ಪು ಮಾಡ್ದ ಅಂತೇಳಿ ಅವನ ಮೇಲೆ ಹಾಕಿ ನೀವು ಕೈ ತೊಳ್ಕೊಳಕಲ್ಲ. ಅಲ್ಲಲ್ಲ, ನಾವು ಒಂದು ನಿಮಿಷ ಹೇಳ್ತೀನಿ ಕೊಡಿ. ನಿಮ್ಮಂತಹ ಸಣ್ಣ ಸಣ್ಣ ಹೋಟೆಲ್ಗಳನ್ನು ನಡೆಸೋರು, ನಾನು ಒಂದು ಹೋಟೆಲ್ನಲ್ಲಿ ಒಂದು ಬೋರ್ಡ್ ನೋಡಿದೆ, ಈ ಹೋಟೆಲ್ಲಿನ ಮಾಲೀಕರು ಇಲ್ಲೇ ಊಟ ಮಾಡುತ್ತಾರೆ ಅಂತ ಒಂದು ಬೋರ್ಡ್ ಹಾಕಿದ್ರು. ಇದೆಲ್ಲ ಏನು ತೋರಗಾಣಿಕೆಗೆ ಅಷ್ಟೇ ಹೊರತಾಗಿ ಅವ್ರು ನಿಜವಾಗ್ಲೂ ಅಲ್ಲಿ ಊಟ ಮಾಡ್ತಾರ? ಯಾರು ಕಾಯ್ಕೊಂಡು ನೋಡ್ತಾರೆ? ಕೆಲವು ಹೋಟೆಲ್ಗಳಲ್ಲಿ ಒಂದು ನಿಮಿಷ, ಕೆಲವು ಹೋಟೆಲ್ಗಳಲ್ಲಿ ಭಾಳ ಚೆನ್ನಾಗಿ ಶುದ್ಧವಾಗಿ ಇಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ನಾನು ಎಲ್ಲದನ್ನು ಓವರ್ ಆಲ್ ಆಗಿ ಹೇಳ್ತಾ ಇಲ್ಲ, ಆದರೆ 95% ಹೋಟೆಲ್ಗಳು ಗಬ್ಬು ನಾರ್ತಾ ಇದ್ದಾವೆ ಬೆಂಗಳೂರಿನಲ್ಲಿ. 95% ಹೋಟೆಲ್ಗಳು, ಸಣ್ಣ ಸಣ್ಣ ಹೋಟೆಲ್ಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸರ್, ಇಲ್ಲಿ ಸಮಸ್ಯೆ ಯಾರ್ದು? ಜವಾಬ್ದಾರಿ ಕೇವಲ ಅಧಿಕಾರಿಗಳು ತಗೋಬೇಕಾ? ಅಸೋಸಿಯೇಷನ್ ಪಾತ್ರ ಏನು ಸರ್? ಹೋಟೆಲ್ಗಳು ಗಂಭೀರವಾಗಿ ಭಯದಿಂದ ಸೇವೆಯನ್ನು ಕೊಡಬೇಕು ಅನ್ನೋದ್ರಲ್ಲಿ ಅಸೋಸಿಯೇಷನ್ಗಳ ಪಾತ್ರ ಏನು? ಏನೂ ಇರಲ್ವಾ ಸರ್? ನಾವು ಅವರಿಗೆ ಎಜುಕೇಟ್ ಮಾಡ್ತೀವಿ ಅಸೋಸಿಯೇಷನ್ ಅಲ್ಲಿ. ನಾವು ಈಗ ಇನ್ಫ್ಯಾಕ್ಟ್ ಪ್ರತಿ ತಿಂಗಳಲ್ಲಿ 2 ಸರ್ತಿ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಟ್ರೈನಿಂಗ್ ಇಡ್ತೀವಿ. ಆ ಟ್ರೈನಿಂಗಿಗೆ ಹುಡುಗರು ಬರಬೇಕು. ಅದಕ್ಕೆ ಬಂದು ಜಸ್ಟ್ ಮ್ಯಾನೇಜ್ಮೆಂಟ್ ಅವರು ಕಳಿಸಿ ಅವರಿಗೆ ನಾವು ಟ್ರೈನ್ ಮಾಡ್ತೀವಿ. ಪ್ರತಿ ತಿಂಗಳಿಗೆ 2 ಸರ್ತಿ ಮಾಡ್ತೀವಿ ಅದನ್ನ. ಅದಕ್ಕೆ ಚಾರ್ಜಸ್ಗೆ ಇಷ್ಟು ದಿನ ಫ್ರೀ ಇತ್ತು, ಈಗ ಚಾರ್ಜಸ್ ಶುರು ಆಗಿದೆ. ಚಾರ್ಜಸ್ ಕೊಟ್ಟು ಟ್ರೈನಿಂಗ್ ಮಾಡ್ಕೊಂಡು ಹೋಗ್ತಾರೆ. ಒಂದು ಸೆಷನ್ ಅಲ್ಲಿ ಹೆಚ್ಚು ಕಮ್ಮಿ 100 ಜನಕ್ಕೆ. ಅದರಲ್ಲಿ ಇದನ್ನೇ ಹೇಳ್ಕೊಡೋದು ಮುಖ್ಯವಾಗಿ. ನೀವು ಫ್ರಿಜ್ ಅಲ್ಲಿ ಹೇಗೆ ಇಡ್ತೀರಾ, ಎಕ್ಸ್ಪೈರಿ ಹೇಗೆ ನೋಡ್ತೀರಾ ಅಂತೆಲ್ಲ ಹೇಳ್ಕೊಡ್ತೀವಿ. ಅದನ್ನ ಅವ್ರನ್ನ ಪಾಲನೆ ಮಾಡ್ಬೇಕು. ಅದನ್ನ ಮಾಡ್ತಾರ ಇಲ್ಲ ಅಂತ ಇವತ್ತು ಏನಾಗಿದೆ, ನಮ್ಗೆ 25 ತಾರೆಗಳಿಂದ ಗೊತ್ತಾಗಿದೆ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಹೋಟೆಲ್ಗಳಲ್ಲಿ ಶುದ್ಧ ಸಸ್ಯಾಹಾರಿ, ಮಾಂಸಾಹಾರಿ ಅಂತಾನೂ ಇರುತ್ತೆ. ಕೆಲವೊಂದ್ರಲ್ಲಿ ಎರಡೂ ಕೂಡ ಸಿಗುತ್ತೆ. ರೆಸ್ಟೋರೆಂಟ್ ಅಥವಾ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋದಾಗ ಅದು ದೊಡ್ಡ ಜವಾಬ್ದಾರಿ. ಅದು ಬಿಕಾಸ್ ನಾನು ನಂಬಿಕೆ ಇಟ್ಟು ನಿಮ್ಮ ಹೋಟೆಲಿಗೆ ಬಂದಿರ್ತೀನಿ. ಈ ಮಾಂಸನು ಒಟ್ಟಿಗಿಡೋದು, ಅನ್ನನು ತಗೊಂಡೋಗಿ ಒಟ್ಟಿಗಿಟ್ಟಿರೋ ಘಟನೆಗಳು. ನೀವು ತೋರ್ಪಡಿಕೆಗೆ ಹೋಟೆಲ್ನವ್ರು ಏನ್ ಮಾಡ್ತೀರಿ, ಗ್ರೀನ್ ಮಾರ್ಕ್ ಅಂದ್ರೆ ಸಸ್ಯಾಹಾರಿ ಪ್ಲೇಟ್ಗಳನ್ನ ಇಷ್ಟೊಂದು ಕ್ಲೀನ್ ಆಗಿ ಹೈಜೀನ್ ಆಗಿ ಸ್ಟೀಮ್ ಮಾಡಿ ಇಟ್ಟಿದೀವಿ, ಪ್ಲೇಟ್ನ ಸ್ಪೂನ್ ಅಂತ ಅಂತಾರೆ. ಪ್ಲೇಟ್ಗಳನ್ನ ಇಡ್ತಾರೆ, ಒಳಗಡೆ ಅನ್ನ ಮಾಂಸ ಎಲ್ಲ ಒಟ್ಟಿಗಿಟ್ಟಾಗ ಬರೀ ನನ್ನ ಆರೋಗ್ಯದ ಮೇಲೆ ಆಟ ಆಡ್ದಂಗಲ್ಲ, ನನ್ನ ನಂಬಿಕೆ ಮೇಲೆ ಆಟ ಆಡ್ದಂಗಲ್ವಾ ಅದು? ಖಂಡಿತ. ಅದು ನೀವು ಹೇಳ್ತಿರೋದು 100ಕ್ಕೆ 100 ಸತ್ಯ. ಕೆಲವು ಕಡೆ ಇಟ್ಟಿರೋದು ನಾನು ನೋಡಿದ್ದೀನಿ, ಅವ್ರಿಗೆ ವಾರ್ನಿಂಗು ಕೊಟ್ಟಿದ್ದೀನಿ. ನಮಗ್ ಕಣ್ಣಿಗೆ ಬಿದ್ದು ನಾವೇನಾಗುತ್ತೆ, ಪ್ರತಿಯೊಂದು ಹೋಟ್ಲಿಗೆ ಹೋಗಿ ನಾವು ಅಸೋಸಿಯೇಷನ್ ಇಂದ ನಾವೇನು ಹೋಗಿ ಅವ್ರ ಕಿಚನ್ ಇನ್ಸ್ಪೆಕ್ಟ್ ಮಾಡಕ್ಕಂತ ಹೋಗೋದಿಲ್ಲ. ಏನಾಗುತ್ತೆ, ಇದು ಹೋದ್ರೆ ಕಡೆಗೆ ಅಸೋಸಿಯೇಷನ್ ಹತ್ರ ಕೂಡ ಜನ ಬರಲ್ಲ. ಆಮೇಲೆ ನಾವೇ ತಪಾಸಣೆ ನಡೆಸೋಕ್ ಶುರು ಮಾಡ್ಬಿಟ್ರೆ ನಮ್ಮ ಹತ್ರ ಯಾರು ಬರಲ್ಲ ಆಮೇಲೆ. ಅಲ್ಲ, ಮತ್ತೆ ಯಾರು ಸರ್ ಜವಾಬ್ದಾರಿ ತಗೊಳ್ಳೋದು? ಯಾರು ಸರ್? ಇವರೆಲ್ಲ ಅಪರೂಪಕ್ಕೆ ನಿದ್ರೆಯಿಂದ ಎದ್ದು ಒಂದ್ಸಲ ರೇಡ್ ಹೋಗಿದ್ದಾರೆ, ಅವಾಗಲೇ ಈ ಹಣೆ ಬರ. ನಾನು ಹೇಳ್ತಾ ಇದ್ದೀನಲ್ಲ, ಈ ಚಿಕ್ಕ ಪುಟ್ಟ ಹೋಟೆಲ್ ಅಥವಾ ಮಧ್ಯಮ ವರ್ಗದ ಹೋಟೆಲ್ನಲ್ಲಿ ಇಂಥ ಕಂಪ್ಲೇಂಟ್ಗಳು ಕೇಳಿ ಬರುವುದು ಸಹಜ. ಅದು ಸರಿ ಆಗ್ಲೇಬೇಕು, ಸಹಜ ಅನ್ಕೊಂಡು ಸುಮ್ಮನೆ ಆಗೋದಲ್ಲ. ಬಟ್ ದೊಡ್ಡ ದೊಡ್ಡ ಹೋಟೆಲ್ ಅವರ ಕತೆನೇ ಹಿಂಗೆ ಅನ್ನೋದಾದ್ರೆ ಇವ್ರ ವಿರುದ್ಧ, ಆಮೇಲೆ ಇವ್ರಿಗೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಲೀಗಲಿ ಯಾರು ಫೈಟ್ ಮಾಡ್ತಾರೆ ನಮ್ಮ ವಿರುದ್ಧ? ಬಿಲ್ ಇಟ್ಕೊಂಡು ಹೋಗ್ತಾರೆ ಯಾರಾದ್ರೂ ಫೈಟ್ ಮಾಡಕ್ಕೆ? ಯಾರ್ದಾದ್ರೂ ಫೈಟ್ ಮಾಡಿ ಒಂದೆರಡು ಕ್ಲೋಸ್ ಆಗಬೇಕು ಲೈಸೆನ್ಸು, ಆವಾಗ ಬಾಯಿ ಮುಚ್ಕೊಂಡು ಎಲ್ಲರೂ ದಾರಿಗೆ ಬರ್ತಾರೆ. ಅಸೋಸಿಯೇಷನ್ ಅವರು ಜವಾಬ್ದಾರಿ ತಗೊಳ್ಳೋ, ನಮ್ದೇನಿದ್ರು ಕೇವಲ ಟ್ರೈನಿಂಗ್ ಸೆಂಟರ್ ತರ ಅಡುಗೆ ಹೆಂಗ್ ಮಾಡೋದು, ಅಡುಗೆ ಹೆಂಗ್ ಬಡಿಸೋದು, ಹೆಂಗ್ ಮಾತಾಡ್ಸೋದು ಗೆಸ್ಟ್ಗಳನ್ನ ಅಂತ ಹೇಳ್ಕೊಡೋದು ನಾವು ಫುಡ್ ಸೇಫ್ಟಿ ಬಗ್ಗೆ ಹೇಳ್ಕೊಡೋದು. ಅಲ್ಲ, ಉಳ್ದಿದ್ದೆಲ್ಲ ಯಾರು ಸರ್? ಅಡುಗೆ ಮನೆ ಹೆಂಗ್ ಇಟ್ಕೋಬೇಕು, ಎಕ್ಸ್ಪೈರಿ ಆಗಿರೋ ಆಹಾರದಲ್ಲಿ ಅದು ಬಿಸಾಕಕ್ಕೂ ಲಾಯಕ್ಕಿಲ್ಲದನ್ನ ತಟ್ಟೆಗೆ ತಂದು ಕೊಡ್ತಾ ಇದಾರೆ ನಮ್ಗೆ ಅಂದ್ರೆ, ಅದಕ್ಕೆ ನಾನು ಜೇಬಲ್ಲಿ ಇರೋಬರ ಸಂಬಳನೆಲ್ಲ ತಂದು 5 ಸ್ಟಾರ್ ಹೋಟೆಲಿಗೆ ಸುರಿತಾ ಇದ್ದೀನಿ ಅಂದ್ರೆ ಕತೆ ಹೆಂಗೆ ಸರ್ ಇದು? ಕತೆ ಹೆಂಗೆ ಸರ್ ಇದು? ಅಲ್ಲ ಒಳ್ಳವರ, ಹೇಗಿದೆ ಅಂದರೆ ಫುಡ್ಡು, ಒಂದು ಎಕ್ಸಾಂಪಲ್ ಹೇಳ್ತೀನಿ ತಮಗೆ. ನಾವೊಂದು ಸಾಧಾರಣ ಹೋಟ್ಲಿಗೆ ಹೋಗಿದ್ವಿ. ಸ್ವಲ್ಪ ಆರ್ಡ್ರು ಮಾಡಿರೋದು ಮಿತ್ತು, ಅದನ್ನು ನಾವು ವೇಸ್ಟ್ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಅದನ್ನು ಪ್ಯಾಕ್ ಮಾಡಿಸಿದ್ವಿ. ಪ್ಯಾಕ್ ಮಾಡಿಸಿ ದಾರಿಲಿ ಬರ್ಬೇಕಾದ್ರೆ ಒಂದು ಬೀದಿ ನಾಯಿ ಕಾಣ್ತು. ನಿಲ್ಲಿಸ್ಬಿಟ್ಟು ಆ ಬೀದಿ ನಾಯಿಗೆ ಅದನ್ನು ಹಾಕಿದ್ವಿ. ಅದು ತಿಂದಿಲ್ಲ ಆಹಾರ. ನಮ್ಗೆ ಆಶ್ಚರ್ಯ ಆಯಿತು, ಬೀದಿ ನಾಯಿನೂ ತಿಂದೇ ಇರುವಂಥ ಆಹಾರನ ನಾವು ತಿನ್ಕೊಂಡು ಬಂದ್ವಲ್ಲ ಅಂತೇಳಿ. ಬರೀ ಹೋಟೆಲ್ ಮಾತ್ರ ಅಲ್ಲ ಒಳ್ಳವರೇ, ಈ ಮಾಲ್ಗಳಲ್ಲಿ ಪ್ಯಾಕೆಟ್ಗಳಿರ್ತವೆ, ಎಲ್ಲ ದವಸ ಧಾನ್ಯಗಳು ಪ್ಯಾಕೆಟ್ಗಳಿರ್ತದೆ. ನಾವು ಸ್ಟೈಲ್ ಆಗೋ ಒಂದು ಗಾಡಿ ತೊಗೊಂಡು ಎಲ್ಲ ಪ್ಯಾಕೆಟ್ ಹೇಳ್ಕೊಂಡು ತೊಗೊಂಬಂದು ಅದನ್ನು ಕಟ್ ಮಾಡಿ ನಮ್ಮ ಮನೆಯಲ್ಲಿ ಸ್ಟೋರ್ ಮಾಡ್ತೀವಿ. ಆದರೆ ಆ ಪ್ಯಾಕೆಟಲ್ಲಿ ಎಕ್ಸ್ಪೈರಿ ಡೇಟ್ ಇರುತ್ತೆ, ಯಾರೂ ನೋಡೋದಿಲ್ಲ. ಎಕ್ಸ್ಪೈರಿ ಡೇಟ್ ನೋಡೋದೇ ಇಲ್ಲ. ಸಾಕಷ್ಟು ಮಾಲ್ಗಳಲ್ಲೂ ಕೂಡ ಆಹಾರ ಪೊಟ್ಟಣಗಳು ಎಕ್ಸ್ಪೈರಿ ಡೇಟ್ ಇರುತ್ತೆ. ಅದನ್ನ ಹೋಗಿ ರ್ಯಾಕಲ್ಲಿ ಹೋಗಿ ನಾವು ತೆಗೆದು ಪರಿಶೀಲನೆ ಮಾಡಿ ನಾವು ಡೇಟ್ ನೋಡ್ತೀವಿ. ನಾನು ತುಂಬ ಕಡೆ ಒಂದು 2-3 ಕಡೆ ಹೇಳಿದ್ದೀನಿ, ಏನು ಸರ್ ಎಕ್ಸ್ಪೈರಿ ಡೇಟ್ ಇಟ್ಟಿದ್ದೀರಾ? ಇಲ್ಲ ಸರ್, ಬೈ ಮಿಸ್ಟೇಕ್ ಆಗಿದೆ, ತೆಗೆದುಬಿಡ್ತೀವಿ ಅಂತ. ನಾವು ಹೇಳಿದಾಗ ತೆಗಿತಾರೆ, ಅದರದಲ್ಲೇ ಇರುತ್ತೆ. ಕಾಮನ್ ಮ್ಯಾನು ಅದನ್ನು ನೋಡೋಕ್ಕೆ ಹೋಗಲ್ಲ, ತೊಗೊಂಬಂದು. ಹೀಗಾಗಿ ಜನರ ಜೀವದ ಜೊತೆ ಹೋಟೆಲ್ಗಳು ಮತ್ತು ಈ ದಿನಸಿ ಪದಾರ್ಥಗಳನ್ನು ಪ್ಯಾಕೆಟಲ್ಲಿ ಮಾರುವಂಥ ಮಾಲ್ಗಳು ಜನರ ಜೀವದ ಜೊತೆ ಆಟ ಆಡ್ತಾರೆ. ಇದನ್ನು ರಕ್ಷಣೆ ಕೊಡುವಂಥ ಜವಾಬ್ದಾರಿ ಇರತಕ್ಕಂಥ ಆಹಾರ ಸುರಕ್ಷಿತ ಇಲಾಖೆ
ಕರ್ನಾಟಕದಲ್ಲಿ ನಿನ್ನೆ ಎಚ್ಚರ ಆಗಿದೆ. ಇದುವರೆಗೂ ಅವ್ರು ಯಾವುದು ಈ ಥರ ರೈಡ್ ಆಗಿರೋದು ಮಾಧ್ಯಮಗಳಲ್ಲಿ ಬಂದಿಲ್ಲ. ಯಾವ್ದಾದ್ರು ಬಂದಿದೆಯಾ ಒಳ್ಳವರೇ? ಯಾವುದೇ ರೈಡ್ ಆಗಿಲ್ಲ. ನಿಮಗೆ ನಿನ್ನೆ ಗೊತ್ತಾಗಿದೆ ಎಚ್ಚರ ಆಗೋದು ಒಂದು ಇಂಪಾರ್ಟೆಂಟ್ ಅಲ್ಲ ಸರ್. ಅಲ್ಲ, ಇವರಿಗೆ ನಿನ್ನೆ ಗೊತ್ತಾಗಿದೆ. ಸಾಕಷ್ಟು ಇವರಿಗೆ ನಿನ್ನೆ ತಪಾಸಣೆ ಗೊತ್ತಾಗಿದೆ ಅಂದ್ರೆ ನಡೆಸಿದ್ದಾರೆ. ಆ ಇಲಾಖೆ ಏನ್ ಮಾಡ್ತಾ ಇದೆ? ಇಲಾಖೆ ವೆಬ್ಸೈಟ್ ಅಲ್ಲಿ ನೋಡಿ ನೀವು, ಇಷ್ಟು ಇಲಾಖೆ ದಾಳಿ ಮಾಡಿದೆ, ಇಷ್ಟು ಹೋಟೆಲ್ಗಳು, ಇಷ್ಟು ಡಾಬಾಗಳು ಅಂತೆಲ್ಲ ಹಾಕಿ ಇಷ್ಟು ದಂಡ ವಸೂಲಿ ಮಾಡಿದೀವಿ ಅಂತಾರೆ. ಯಾಕಂತ ಹೋಟೆಲ್ಗಳನ್ನ ಲೈಸೆನ್ಸ್ ಕ್ಲೋಸ್ ಮಾಡೋದು ಅಥವಾ ಬ್ಲಾಕ್ ಲಿಸ್ಟಿಗೆ ಸೇರಿಸೋ ಕೆಲಸ ಆಗಬಾರ್ದು. ಬರೀ ಪೆನಾಲ್ಟಿ ಚೂರು ಪಾರು ಹಾಕೊಂಡು ಸುಮ್ಮನಾಗ್ಬಿಟ್ರೆ ಅವ್ರದ್ದು ಅದೇ ಹಾಳಿ ಮುಂದುವರಿಸ್ತಾರೆ. ಇದು ಪೆನಾಲ್ಟಿ ಒಂದೇ ಅಲ್ಲ, ಅದರಲ್ಲಿ ತುಂಬಾ ಕ್ಲಾಸಸ್ ಇದೆ. ಯಾವ್ದ್ರಲ್ಲಿ? ಫುಡ್ ಸೇಫ್ಟಿ ಆಕ್ಟ್ ಅಲ್ಲಿ ಏನಾಗುತ್ತೆ, ಅವ್ರು ಇವತ್ತು ನಿಮ್ಗೆ ಯಾರ್ದು ಏಕಾಏಕಿ ಕ್ಲೋಸ್ ಮಾಡಕ್ ಆಗೋದಿಲ್ಲ. ಅವ್ರು ವಾರ್ನಿಂಗ್ ಕೊಡ್ಬೇಕು, ಕರೆಕ್ಟ್ ಮಾಡ್ಕೊಳಕ್ ಅವಕಾಶ ಕೊಡ್ತಾರೆ. ಅದಾದ್ಮೇಲೆ ಏನಿದ್ರು ಕ್ಲೋಸ್ ಮಾಡಕ್ ಆಗೋದು. ಅದು ಅದಕ್ಕೊಂದು ಏನಾಗಿದೆ ಹಂತ ಅಂತ ಇರಲ್ವಾ ಸರ್? ಈ ರೀತಿಯಾಗಿ ಎಡವಟ್ ಮಾಡ್ಕೊಂಡ್ರೆ ಒಂದು ವಾರ್ನಿಂಗ್ ಕೊಡೋದು ಸರಿ. ಮಾಂಸ ಮತ್ತು ಸಸ್ಯಾಹಾರಿಗಳನ್ನ ಅಂದ್ರೆ ನೀವು ನಂಬಿಕೆ ಮೇಲೆ ಆಟ ಆಡ್ತಾ ಇದೀರಿ. ಇದು ಕ್ಷಮಿಸುವಂತಹ ತಪ್ಪ? ಇದು ಕ್ಷಮಿಸುವಂತಹ ತಪ್ಪ? ಇದು ಇಲ್ಲ, ಇದೆಲ್ಲ ಬಂದು ಪೆನಾಲ್ಟಿಗಳು ಹಾಕ್ತಾರೆ. ಕೆಲವು ಕಡೆ ಹೋಗಿ ಹಾಕಿದ್ದಾರೆ. ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಅವರು ಸಾಕಷ್ಟು ತನಿಖೆಗಳು ನಡೆಸಿ ಅದನ್ನ ಆಕ್ಷನ್ ತಗೊಂಡಿದ್ದಾರೆ. ಆದ್ರೆ ಅದೇನಾಗುತ್ತೆ, ನಿಮ್ಗೆ ಅದು ಸೋಷಿಯಲ್ ಮೀಡಿಯಾ ಅಥವಾ ಎಲ್ಲೂ ಬರೋದಿಲ್ಲ. ಅದು ಯಾಕೆಂದ್ರೆ ಅದು ಅವ್ರು ಬಂದು ರೊಟೀನ್ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿ ಲೈಸೆನ್ಸ್ ರಿನ್ಯೂವಲ್ ಬಂದಾಗ ಅದೆಲ್ಲ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಸತೀಶ್ ಅವ್ರಿಗೊಂದು ಪ್ರಶ್ನೆ ಇದೆ ಅಂತ ನಿಮಗೆ ಹಾಕ್ತಾರೆ ಸರ್. ಪ್ಲೀಸ್ ಗೋ ಹೆಡ್ ಸತೀಶ್ ಅವರೇ. ಸರ್, ಇವಾಗ ಡ್ರೈವಿಂಗ್ ಬರ್ದೇ ಇರೋರು ಕಾರ್ ತೊಗೊಂಡು ಹೋದ್ರೆ ಆಕ್ಸಿಡೆಂಟ್ ಆಗುತ್ತೆ. ಆ ಥರ ನಾರ್ಮಲ್ ಹೋಟೆಲ್ ಇರೋರು ಅವರು ಟ್ರೈನಿಂಗ್ ತೊಗೊಂಡಿರಲ್ಲ, ಬರೀ ಎಕ್ಸ್ಪೀರಿಯನ್ಸಿಂದನೇ ಅವರು ನೀಟ್ನೆಸ್ ಮೇಂಟೈನ್ ಮಾಡ್ತಾ ಇರ್ತಾರೆ. ಆದರೆ ಸ್ಟಾರ್ ಹೋಟ್ಲಲ್ಲಿ ಬರೋರೆಲ್ಲ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿಕೊಂಡು ಹೈಲಿ ಪ್ರೊಫೆಷ್ನಲ್ ಆಗೇ ಬಂದಿರ್ತಾರೆ. ಅಂದರೆ ಅವರು ಮಿಸ್ಟೇಕ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅವ್ರಿಗೆಲ್ಲ A to Z ಅಲ್ಲಿ ಟ್ರೈನಿಂಗಲ್ಲೇ ಹೇಳ್ಕೊಟ್ಟಿರ್ತಾರೆ ಯಾವ ಥರ ಮೇಂಟೈನ್ ಮಾಡಬೇಕು. ಯಾಕಂದರೆ ನೀವೇನು ನಿಮ್ಮ ಸಂಘದಲ್ಲಿ ಹೇಳ್ಕೊಡ್ತೀರಾ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಅವ್ರು ಹೇಳ್ಕೊಟ್ಟಿರ್ತಾರೆ. ಯಾಕಂದರೆ ಅವರು ಈ ಥರ ತಪ್ಪು ಮಾಡ್ತಾ ಇದ್ದಾರೆ ಅಂದರೆ ಅದು ದೊಡ್ಡ ವಿಷಯನೇ. ನೀವು ಅದನ್ನು ಸಿಂಪಲ್ಲಾಗಿ ಹೇಳ್ತಾ ಇದ್ದೀರಾ. ಆಮೇಲೆ ನಿಮ್ಮ ಸಂಸ್ಥೆ ಇರೋದು ಯಾವ ಕಾರಣಕ್ಕೆ ನಿಮ್ಮ ಸಂಘ ಇರೋದು ಅಂತ ನಾನು ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಮ್ಮ ಸಂಘದಲ್ಲಿ ನಾವು ಟ್ರೈನಿಂಗ್ ಕೊಡ್ತೀವಿ. ಈಗ ಪ್ರತಿಯೊಂದು ಹೋಟ್ಲಿಗೂ ಹೋಗಿ ನಾವು ಇನ್ಸ್ಪೆಕ್ಟ್ ಮಾಡಕ್ ಹೋಗಲ್ಲ. ಅವ್ರದ್ದು ಏನಾದ್ರು ಸಮಸ್ಯೆ ಇದ್ದಾಗ, ಈ ಸಮಸ್ಯೆಗೆ ಏನಾದ್ರು ಒಂದು ಒಳ್ಳೆ ಇದಿದ್ರೆ ನಾವು ಹೋಗ್ತೀವಿ. ಯಾಕಂದ್ರೆ ಕೆಲವ್ದು ಈಗ ಈ ತರ ಬಂದಾಗ ನಾವು ಸಂಘ ಹೋಗಿ ನಾವೇನು ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಅವ್ರು ಮೇಂಟೆನೆನ್ಸ್ ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಅದನ್ನ ನಾವೇನ್ ಮಾಡ್ತೀವಿ, ಪಾಲಿಸೀಸ್ ಬಗ್ಗೆ ನಾವು ಗೌರ್ಮೆಂಟ್ ನಾವು ಹೋಗಿ ನೋಡ್ತೀವಿ. ಆಮೇಲೆ ನಾವು ಅದಕ್ಕೆ ಫುಡ್ ಅವಾರ್ಡ್ಸ್ ಅಂತ ಇಟ್ಕೊಂಡಿದೀವಿ. 3 ವರ್ಷಕ್ಕೆ ಒಂದ್ಸತಿ ಇನ್ಸ್ಪೆಕ್ಷನ್ ಮಾಡಿ, ನಾಮಿನೇಟ್ ಮಾಡಿ, ಅವ್ರದ್ದು ಇನ್ಸ್ಪೆಕ್ಷನ್ ಮಾಡಿ ಎಲ್ಲ ಮಾಡ್ತೀವಿ. ಆ ತರದನ್ನು ಮಾಡಿದೀವಿ. ಆದ್ರೆ ನಮ್ ಕೈಲಾದಷ್ಟು ನಾವು ಮಾಡ್ತೀವಿ. ಬಿಯಾಂಡ್ ದಟ್ ಆದಾಗ ನೀವು ಹೋರಾಟ ಮಾಡ್ಬೋದಲ್ಲ ಸರ್ ನಿಮ್ಮ ಸಂಸ್ಥೆಯಿಂದ? ಇವಾಗ ರಕ್ಷಣಾ ವೇದಿಕೆ ಅವರು ಒಂದು ಕನ್ನಡದ ಬಗ್ಗೆ ಮಾತಾಡಿದ್ರೆ ಫೈಟ್ ಮಾಡ್ತಾರೆ. ಆತರ ನೀವು ನಿಮ್ಮ ಸಂಸ್ಥೆಯಿಂದ ಒಂದು ಇದು ರೂಲ್ಸ್ ಎಲ್ಲ ಪಕ್ಕ ಆಗೋ ತರ ಮಾಡ್ಬೋದಲ್ಲ? ನಾವು ಪ್ರತಿಯೊಂದು ಮೀಟಿಂಗ್ ಅಲ್ಲೂ ಇದ್ರ ಬಗ್ಗೆ ಎಜುಕೇಟ್ ಮಾಡ್ತೀವಿ. ಈ ಸಮಸ್ಯೆಗಳು ಬರುತ್ತೆ. ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಮೊದಲಿಂದ KMC ಆಕ್ಟ್ ಇದ್ದಂಗಲ್ಲ, ಬಹಳ ಕಾಂಪ್ಲಿಕೇಶನ್ ಇದೆ. ಸ್ವಲ್ಪ ಹುಷಾರಾಗಿ ಮುತುವರ್ಜಿ ವಹಿಸಿ ಅಂತ ಪ್ರತಿಯೊಬ್ಬ ಮಾಲೀಕರಿಗೂ ನಾವು ಹೇಳ್ತೀವಿ. ಇದು ಬ್ರ್ಯಾಂಡ್ ಹೆಸರಲ್ಲಿ ಮೋಸ ಮಾಡ್ತಾ ಇದ್ದಾರೆ ಸರ್, ಜನರನ್ನ ಯಾಮಾರಿಸ್ತಾ ಇರೋದು ಇದು. ಜನರಿಗೆ ಏನಾಗುತ್ತೆ, ಇದು ತುಂಬಾ ಜನಕ್ಕೆ ಇನ್ನೊಂದು ಸಣ್ಣ ವಿಷಯ ಹೇಳ್ತೀನಿ ನೋಡಿ. ಏನಾಗುತ್ತೆ, ನೀವು ಒಂದು ದೋಸೆ ಪಾರ್ಸಲ್ ತಗೊಂಡ್ ಹೋಗ್ತೀರಾ, ಆ ದೋಸೆ ಒಳಗೆ ಚಟ್ನಿ ಹಾಕಿರ್ತಾರ. ಚಟ್ನಿ ಶೆಲ್ಫ್ ಲೈಫ್ ಇರೋದೇ 3 ಗಂಟೆ, 3 to 4 hours ಮ್ಯಾಕ್ಸಿಮಮ್. ಅದು ಬಿಸಿ ಜೊತೆ ಹಾಕಿದಾಗ ಅದು ಕೂಡಲೇ ಹಾಳಾಗೋ ಚಾನ್ಸ್ ಇದೆ. ಅದನ್ನ ಬೇರೆ ತಗೊಂಡೋಗಿ ಅಂತ ಹೇಳಿದ್ರೆ ಅದಕ್ಕೆ ಬೇರೆ ಕಂಟೈನರ್ ಹಾಕಿ ಅಂದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ, ಬೇಡ ಅಂತಾರೆ ಗಿರಾಕಿಗಳು. ಅದು ತಗೊಂಡೋದಾಗ ಅದು ಚಟ್ನಿ ಲೈಫ್ 3 ಗಂಟೆನೇ ಇರೋದು. 3 ಗಂಟೆ ಮೇಲೆ ಗ್ಯಾರಂಟಿ ಕೊಡಕ್ಕಾಗಲ್ಲ ನಾವು. ಸೊ ಈ ತರ ಸಮಸ್ಯೆಗಳು ಬರುತ್ತೆ ಕೆಲವು ಸರ್ತಿ. ನೀವ್ ಹೇಳಿದ್ರೆ ಈಗ ಹಲ್ಸಿದ್ದು ನಾನು ಯಾರಿಗೋ ತಗೊಂಡೋಗ್ ಕೊಟ್ಟೆ, ನಾಯಿ ತಿನ್ಲಿಲ್ಲ ಅಂತ. ಈ ತರ ಹಲ್ಸೋಗಿದ್ರೆ ನಾಯಿ ತಿನ್ನೋದಿಲ್ಲ ಖಂಡಿತ. ಓಕೆ, ಬರ್ತೀನಿ ನಾನು ನಿಮ್ಮ ಹತ್ರ. ಸತೀಶ್ ಅವರ, ನೀವು ಇಲ್ಲಿ ತನಕ ಕೇಳ್ತಾ ಇದ್ರಿ ಅಸೋಸಿಯೇಷನ್ ಅವ್ರದ್ದು ನಿಮ್ ಕೆಲಸ ಏನು? ಅದೇ ಅಸೋಸಿಯೇಷನ್ ಈಗ ಸಂಸ್ಥೆ ಮಾಡ್ತಾರಲ್ಲ, ಅದರಲ್ಲಿ ಏನೇನ್ ಕರ್ತವ್ಯ ಮಾಡೋದಕ್ಕೆ ಮಾಡ್ತಾರೆ. ಈಗ ಬೇರೆ ಒಂದು ಹೋರಾಟ ಅಂತ ಅವರು ನ್ಯಾಯ ದೊರಸ್ಕೊಡ್ತಾರೆ ಏನಾರ ಒಂದ್ ಇದಕ್ಕೆ. ನೀವು ಬಂದು ಕಾಂಪ್ಲಿಕೇಶನ್ ಇರೋ ವಿಚಾರನೆ, ಬಟ್ ನಮ್ ಜನಕ್ಕೆ ಅಲ್ಲ, ಅವ್ರು ಅಷ್ಟು ಸಿಂಪಲ್ ಆಗಿ ಕಡ್ಲೆಪುರಿ ತರ ಹೇಳ್ತಾ ಇದಾರೆ. ಅಂದ್ರೆ ಏನೋ ಆಗಿರ್ಬೋದು. ಯಾಕಂದ್ರೆ ಅಲ್ಲಿ ಹೈಲಿ ಓದಿರೋರೇ ಇರೋದು, ಅಲ್ಲಿ ತಪ್ಪು ಮಾಡಕ್ಕೆ ಚಾನ್ಸೇ ಇಲ್ಲ. ಅದೇ ನಾರ್ಮಲ್ ಹೋಟ್ಲಲ್ಲಿ ಅಂದ್ರೆ ಒಂದು ಡ್ರೈವಿಂಗ್ ಬರಲ್ಲ, ಅಡ್ಗೆ ಬರಲ್ಲ, ಅವ್ನ್ ಗೊತ್ತಾಗಲ್ಲ, ಓದಿಲ್ದೆ ಬಂದಿರ್ತಾನೆ. ಆ ಕಾರಣದಿಂದ ಮಿಸ್ಟೇಕ್ ಮಾಡಿದಾನೆ ಅಂದ್ರೆ ಏನೋ ಒಂದು ಇವ್ರು ಹೇಳೋ ಎಕ್ಸ್ಕ್ಯೂಸ್ ನಡೆಯುತ್ತೆ. ಆದ್ರೆ ಹೈಲಿ ಪ್ರೊಫೆಷನಲ್ ಜಾಗದಲ್ಲಿ ಈ ತರ ಆಗಿದೆ ಅಂದ್ರೆ ಅದಕ್ಕೆ ಅವರು ಅಷ್ಟು ಸಿಂಪಲ್ ಆಗಿ ಆನ್ಸರ್ ಮಾಡ್ತಾ ಇದ್ದಾರೆ. ಓಕೆ, ಈಗ ತಾನೇ ತಜ್ಞ ವೈದ್ಯರು ಡಾಕ್ಟರ್ ದರ್ಶನ್ ಅವರು ಬಂದೆ ಸರ್, ನಾನು ನಿಮ್ಮ ಹತ್ರ ಬರ್ತೀನಿ. ಡಾಕ್ಟರ್ ದರ್ಶನ್ ಅವರು ಜಾಯ್ನ್ ಆಗಿದ್ದಾರೆ. ದರ್ಶನ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟ್ರೆ,
ನಾವು ಇವತ್ತು ತುಂಬ ಗಂಭೀರವಾದ ವಿಚಾರ, ನಂಬಿಕೆ ಮೇಲೆ ಪೆಟ್ಟು ಕೊಡ್ತಾ ಇರೋ ವಿಚಾರ, ಆ ಹಣವನ್ನು ಇಸ್ಕೊಂಡು ಆರೋಗ್ಯವನ್ನು ಕೆಡಿಸ್ತಾ ಇರೋ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ವಿ. ಚಿಕ್ಕ ಪುಟ್ಟ ಹೋಟೆಲ್ ಅಲ್ಲ, ದೊಡ್ಡ ದೊಡ್ಡ ಪಂಚತಾರ ಹೋಟೆಲ್ಗಳ ಕಥೆನೇ ಹಿಂಗಾಗ್ಬಿಟ್ರೆ ಚಿಕ್ಕ ಪುಟ್ಟವ್ರದ್ದು ಏನು ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಹೇಳಿ ಸರ್, ಈಗ ಎಕ್ಸ್ಪೈರಿ ಡೇಟ್ ಆಗಿರುವ ಹಾಲನ್ನು ಅಥವಾ ಅವಧಿ ಮೀರಿರುವ ಈ ತರಕಾರಿಗಳಿಗೇನು ಅವಧಿಗೆ ವಿಧಿ ಮೀರೋದು ಅಂತಿರಲ್ಲ ಬಿಡಿ, ಕೊಳ್ತೋಯ್ತು ಅಂದರೆ ಬಿಸಾಡಬೇಕು, ಇವುಗಳನ್ನು ಕೂಡ ಸ್ಟೋರ್ ಮಾಡಿ 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 ಇಟ್ಟು ನಮಗೆ ಕಲರ್ಫುಲ್ಲಾಗಿ ಪ್ಲೇಟಲ್ಲಿ ಹಾಕಿ ಕೊಡ್ತಾರೆ ಅಂದಾಗ ದೀರ್ಘಕಾಲದಲ್ಲಿ ಪರಿಣಾಮ ಏನೇನು ಬೀರುತ್ತೆ ನನ್ನ ಆರೋಗ್ಯದ ಮೇಲೆ? ಕ್ರಾನಿಕ್ ಇಲ್ನೆಸ್ ಅನ್ನೋದು ಭಾಳ ರೇರ್ ಈ ಫುಡ್ ಪಾಯ್ಸನಿಂಗಲ್ಲಿ. ಈ ಕೊಳ್ತೋಗಿರೋದು ಅಥವಾ ಹಳೆಯದು ಅದ್ರ ಮೇಲೆ ಮೋಲ್ಡ್ ಬೆಳ್ಕೊಳ್ಳುತ್ತೆ. ಇದೆಲ್ಲ ಪೆರಿಷಬಲ್ ಐಟಮ್ಸ್ ಆಗಿರೋದ್ರಿಂದ ಬೇಗ ಕನ್ಸ್ಯೂಮ್ ಮಾಡಬೇಕು ಇಲ್ಲ ಡಿಸ್ಪೋಸ್ ಮಾಡಬೇಕು. ಸೊ ಎಕನಾಮಿಕ್ಸು ಮತ್ತು ಲಾಜಿಸ್ಟಿಕ್ ಪ್ರಾಬ್ಲಮ್ ಇರೋದ್ರಿಂದ ಈ ಪಂಚತಾರ ಹೋಟೆಲ್ಗಳಾಗಿರ್ಬೋದು ಇಲ್ಲ ರೋಡ್ ಸೈಡ್ ಹೋಟೆಲ್ಗಳಾಗಿರ್ಬೋದು, ಅವರು ಇದನ್ನೆಲ್ಲ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋತಾರೆ. ಇದರಿಂದ ನಮ್ಮ ಕನ್ಸ್ಯೂಮರ್ಸ್ ಮೇಲೆ, ಜನಗಳ ಮೇಲೆ, ಅದು ಮಕ್ಕಳಿರ್ಬೋದು ಮಹಿಳೆಯರಿರ್ಬೋದು, ಎಲ್ಲರ ಮೇಲೂ ಪ್ರಭಾವ ಬೀಳುತ್ತೆ. ಅದಕ್ಕೆ ನಾವು ಯಾವುದೇ ಫುಡ್ಡನ್ನು ಕನ್ಸ್ಯೂಮ್ ಮಾಡೋದಕ್ಕಿಂತ ಮುಂಚೆ ಯಾವಾಗ್ಲೂ ಅದನ್ನು ಪರಿಶೀಲನೆ ಮಾಡಿ ಆಮೇಲೆ ಕನ್ಸ್ಯೂಮ್ ಮಾಡೋದು ಒಳ್ಳೆಯದು. ಅದಕ್ಕೋಸ್ಕರ ನಾವು ಅವೇರ್ನೆಸ್ ಬಿಲ್ಡ್ ಮಾಡಬೇಕು. ಸೊ ಜಸ್ಟ್ ಬಿಕಾಸ್ ಅದು 5 ಸ್ಟಾರ್ ಹೋಟೆಲ್ ಆಗಿರೋದ್ರಿಂದ ಅಲ್ಲೆಲ್ಲ ಫೈನ್ ಕ್ವಾಲಿಟಿ ಫುಡ್ಡೇ ಸಿಗುತ್ತೆ ಅಂತ ಏನೂ ಇಲ್ಲ, ಈಗ ಆಲ್ರೆಡಿ ಪ್ರೂವ್ ಆಗಿದೆ. ಸೊ ಅದಕ್ಕೆ ನಾವು ಅವ್ರದ್ದು ಅದು ಲೀಗಲ್ ಆಬ್ಲಿಗೇಷನ್ ಕೂಡ ಮತ್ತು ಮಾರಲ್ ಆಬ್ಲಿಗೇಷನ್ ಕೂಡ. ಅವ್ರು ತಗೊಳ್ಳೋ ದುಡ್ಡಿಗೆ ಅವರು ಕೊಡುವಂಥ ಸರ್ವಿಸೂ ಅದೇ ಥರನೇ ಇರಬೇಕು. ಸೊ ಇದನ್ನೆಲ್ಲ ಅವರು ಅರ್ಥ ಮಾಡಿಕೊಂಡ್ರೆ ನಮ್ಮ ಪಾಪ್ಯುಲೇಷನ್ಗೆ ಒಳ್ಳೆಯದು. ಸೊ ಈ ಪಾಪ್ಯುಲೇಷನ್ ಅವ್ರಿಗೆ ಏನಾದರೂ ಈ ಥರ ಅಟ್ಯಾಕ್ ಆದಾಗ, ಇದು ಅಕ್ಯೂಟ್ ಇಲ್ನೆಸ್. ಒಂದೊಂದು ಸಲ ಏನಾಗುತ್ತೆ, ಒಂದು ಕ್ರಾನಿಕ್ ಇಲ್ನೆಸ್ ಇದೆ, ಗಿಲಿಯನ್ ಬಾರಿ ಸಿಂಡ್ರೋಮ್ ಅಂತ. ಈ ಸಿಂಡ್ರೋಮಲ್ಲಿ 2 ಕಾಲುಗಳು ಅಸೆಂಡಿಂಗ್ ಪ್ಯಾರಾಲಿಸಿಸ್ ಅಂತ ಕರಿತೀವಿ. ಸೊ ಇದು ಆಗೋ ಸಾಧ್ಯತೆ ಇದೆ. ಇದೊಂದು ಸ್ವಲ್ಪ ಕ್ರಾನಿಕ್ ಪ್ರಾಬ್ಲಮ್. ಅದು ಬಿಟ್ಟರೆ ಮೋಸ್ಟ್ ಆಫ್ ದ ಕಂಡೀಷನ್ಸ್ ಆರ್ ಅಜಿನೋಮೋಟೊ ಅನ್ನೋದು ಬೇಡ, ಯೂಸ್ ಮಾಡಬೇಡಿ ಅಂತಾರೆ, ಆದರೂ ಟೇಸ್ಟಿಗೋಸ್ಕರ ಹಾಕ್ತಾರೆ. ನೆನ್ನೆ ಹೋಗಿದ್ದ ಟೈಮ್ನಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲೂ ಸಿಕ್ಕಿದೆ, ಪ್ಯಾಕೆಟ್ಸೇ ಸಿಕ್ಕಿದೆ. ಎಸ್, ಇಂಥ ವಿಚಾರಕ್ಕೆ ಬಂದಾಗ ಕ್ರಾನಿಕ್ ಎಫೆಕ್ಟ್ಸ್ ಜಾಸ್ತಿ. ಇದು ಮ್ಯೂಟೇಷನ್ಗಳಾಗ್ತವೆ. ಸೊ ಮ್ಯೂಟೇಷನ್ಗಳಾಗಿ ಇವಾಗ ನಾವು ಫರ್ಟಿಲಿಟಿ ರೇಟ್ಸ್ ಕಡಿಮೆ ನೋಡ್ತಾ ಇದ್ದೀವಿ, ಆಮೇಲೆ ಹೇರ್ ಫಾಲ್ಗಳು ನೋಡ್ತಾ ಇದ್ದೀವಿ. ಇದೆಲ್ಲ ನಮ್ಮ ಅಜ್ಜಿ ತಾತಂದರ ಕಾಲದಲ್ಲಿ ಇರಲಿಲ್ಲ. ಇದಕ್ಕೆಲ್ಲ ಕಾರಣ ಫುಡ್ ಅಡಲ್ಟ್ರೇಷನ್. ಸೊ ಫುಡ್ನ ಇನ್ನೂ ಅಟ್ರಾಕ್ಟಿವ್ ಮಾಡೋದಕ್ಕೋಸ್ಕರ ಹೋಟೆಲ್ ಅವರು ಅಥವಾ ಸೆಲ್ಲರ್ಸು ಇದನ್ನು ಮಾಡೇ ಮಾಡ್ತಾರೆ. ಇದು ಕೂಡ ಎಕನಾಮಿಕ್ಸೇನೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಆದಷ್ಟು ಹೋಮ್ ಕುಕ್ಡ್ ಫುಡ್ಡು ಬೆಟರು. ಅದು ಫೆಸಿಲಿಟಿ ಇಲ್ಲದೆ ಇರೋರು ಸ್ವಲ್ಪ ನೋಡಿಕೊಂಡು ಯಾರ ಹತ್ರ ನಂಬಿಕೆ ಇದೆ ಅವ್ರ ಹತ್ರ ಊಟ ಮಾಡೋದು ಒಳ್ಳೆಯದು. ಓಕೆ, ಬರ್ತೀನಿ ನಾನು ನಿಮ್ಮ ಹತ್ರ. ಸುಬ್ರಹ್ಮಣ್ಯ ಸರ್, ಹೋಟೆಲ್ನ ಕಾನ್ಸೆಪ್ಟ್ ಏನು? ಬರೀ ಕಮರ್ಷಿಯಲ್ ದುಡ್ಡು ಮಾಡೋದು ಮಾತ್ರನಾ ಅಥವಾ ಸೇವೆನಾ? ಎರಡೂ ಇದೆ. ಬಟ್ ಇಲ್ಲಿ ಬರೀ ಆರೋಗ್ಯಕ್ಕಿಂತ ಹಣ ಮಾಡೋದು ಧಾವಂತ ಇದ್ಬಿಟ್ರೆ ನನ್ನ ಆರೋಗ್ಯನ ಅಡ್ಡಾಡ್ಕೊಳ್ತಾ ಇದ್ದಾರೆ ದೊಡ್ಡ ದೊಡ್ಡ ಹೋಟೆಲ್ ಅವರು. ಇನ್ನೊಂದು ಹೇಳ್ಬಿಡ್ತೀನಿ, ಈಗ ಈ ಹೋಮ್ ಡೆಲಿವರಿ ಅಥವಾ ಫುಡ್ ಡೆಲಿವರಿ ಅಂತ ನಾವೇನು ಮೊಬೈಲ್ನಲ್ಲಿ ಕುತ್ಕೊಂಡು ಬುಕ್ ಮಾಡ್ತೀವಿ, ನಾವು ಅಲ್ಲಿ ನೋಡ್ತೀವಿ ರೇಟಿಂಗ್ಸ್ ಎಷ್ಟು ಕೊಟ್ಟಿದ್ದಾರೆ. ಆ್ಯಂಡ್ ದೊಡ್ಡ ಹೋಟ್ಲಿಗೆ ಹೋಗೋಣ, ಚಿಕ್ಕ ಪುಟ್ಟ ಹೋಟ್ಲಲ್ಲಿ ಎಲ್ಲಿ ಮಾಡಿರ್ತಾರೋ, ಯಾವತ್ತಿನ ಮಾಡಿರ್ತಾರೋ, ಬಿಸಿ ಮಾಡಿ ಅದನ್ನೇ ಕೊಟ್ಬಿಟ್ರೆ ಯಾಕೆ ಬೇಕಪ್ಪ? ದೊಡ್ಡ ದೊಡ್ಡ ಹೋಟ್ಲಾದ್ರೆ ನೀಟಾಗಿ ಇಟ್ಕೊಂಡಿರ್ತಾರೆ ಅನ್ನೋದೇ ಕಾನ್ಸೆಪ್ಟು. ನಾವು ಹೋಗೋದೇ ಹುಡ್ಕೊಂಡೋದಕ್ಕೆ, 50 ರೂಪಾಯಿನೋ 100 ರೂಪಾಯಿನೋ ಜಾಸ್ತಿ ಆದರೂ ಪರವಾಗಿಲ್ಲ ಅಂತ. ಸೊ ಇವರು ಹಣ ಮಾಡೋ ಧಾವಂತದಲ್ಲಿ ನಮ್ಮ ನಂಬಿಕೆ ಮೇಲೆ, ನಮ್ಮ ಆರೋಗ್ಯದ ಮೇಲೆ ಈ ರೀತಿಯಾಗಿ ಆಟ ಆಡಿದಾಗ ಬರೀ ಪೆನಾಲ್ಟಿ ಸಾಕ ಇಂಥವ್ರಿಗೆ? ಒಂದೊಂದು ಪ್ರಕಾರ ಇರೋದು ಪೆನಾಲ್ಟಿ ಒಂದು. ಅದನ್ನ ರಿಪೀಟೆಡ್ ಇದ್ ಬಂದ್ರೆ ಅವ್ರಿಗೆ ಶಿಕ್ಷೆನೂ ಇದೆ. ಅದಕ್ಕೆ ಅದು ರಿಪೀಟೆಡ್ ಆಗಿ ಬರ್ಬೇಕು. ಅದು ಬರ್ದೇ ಇದ್ರೆ ಅದು ಶಿಕ್ಷೆ ಅಂತ. ರಿಪೀಟೆಡ್ ಆಗಿ ಗೊತ್ತಾಗ್ಬೇಕು ಅಂದ್ರೆ ರಿಪೀಟ್ ಆಗಿ ರೇಡ್ಗಳು ಆಗ್ತಾ ಇರ್ಬೇಕು ಸರ್. ಅವರನ್ನು ರೇಡ್ ಮಾಡಲ್ಲ. ಹೌದು, ರೇಡ್ಗಳು ಆಗ್ತಾ ಇರ್ಬೇಕು. ರೇಡ್ ಅಂದ್ರೆ ಇನ್ಸ್ಪೆಕ್ಷನ್ ಆದ್ರೂ ಸಾಕು. ನಿಮ್ಗೇನ್ ರೇಡ್ ಅಂತ ಮಾಡ್ಬೇಕಾದ್ರೆ, ರೇಡ್ ಆದ್ರೆ ದೊಡ್ಡ ಶಬ್ದ ಆಗ್ಬಿಡುತ್ತೆ. ರೇಡ್ಗಿಂತ ಇನ್ಸ್ಪೆಕ್ಷನ್ ಆಗ್ಬೇಕು. ಇನ್ಸ್ಪೆಕ್ಷನ್ ಆಗಿ ತಪ್ಪಿದ್ದನ್ನ ಅವರು ಸರಿ ಮಾಡಿಸ್ಬೇಕು. ಸರಿ ಮಾಡಿಸಿ ಅಲ್ಲೂ ಸರಿ ಹೋಗದೆ ಇದ್ರೆ ಆಮೇಲೆ ಇವ್ರ ನಂತರ ಅದೇನ್ ಬೇಕಾದ್ರೆ ಆಕ್ಷನ್ ತಗೋಬೇಕಾದ್ರೆ. ಇವರು ಏಕಾಏಕಿ ಈಗ ಒಂದ್ಸರ್ತಿಗೆ ನಾವು ಅದನ್ನ ಸರಿ ಮಾಡಕ್ ಆಗಲ್ಲ. ಅದಕ್ಕೊಂದು ಅವಕಾಶ ಕೊಡ್ಬೇಕು. ನಮ್ಮ ಡೆಮೊಕ್ರಾಟಿಕ್ ಸಿಸ್ಟಮ್ ಅಲ್ಲಿ ನಾವು ಅದಕ್ಕೊಂದು ಅವಕಾಶ ಕೊಡ್ಬೇಕು. ಕೊಟ್ಟು ಸರಿ ಮಾಡ್ಕೊಳ್ಳದೆ ಇದ್ದಾಗ ಆಕ್ಷನ್ ತಗೋಬೇಕು. ಅದು ಆರೋಗ್ಯದ ಮೇಲೆ ಆಟಾಡ್ದಾಗ್ಲೂ ಕೂಡ ಪ್ರಜಾಪ್ರಭುತ್ವ ದೇಶದಲ್ಲಿ ನೀವು ಅದಕ್ಕೊಂದು ಅವಕಾಶ ಕೊಡ್ಬೇಕು ಅಂತ ಕೇಳ್ತಾ ಇದ್ದೀರಿ. ಪರವಾಗಿಲ್ಲ ಸರ್, ಆಯ್ತು, ಬರ್ತೀನಿ. ಗೌರ್ಮೆಂಟ್ ಅಥವಾ ಈಗ ಅಸೋಸಿಯೇಷನ್ ಅವರು ಕೂಡ ಹೇಳ್ತಾರೆ ಅದೇ, ಒಂದೇ ಸಲ ರೈಡ್ ಅನ್ನೋದು ಪದ ದೊಡ್ಡ ಪದ ಆಗುತ್ತೆ, ಅದನ್ನ ಬಳಸೋಕ್ಕಾಗಲ್ಲ. ಹೋಗೋದು ಪರಿಶೀಲನೆ ಮಾಡ್ಕೊಂಡು ಬರಬೇಕು, ಆಗಾಗ ಇಂಥ ವಿಚಾರಗಳು ರಿಪೀಟ್ ಆಗಲ್ಲ ಅಂತ. ಆಯಿತು, ಗೌರ್ಮೆಂಟ್ ಕೈಲಿ ಆಗ್ದಲೇ ಇರೋ ಕೆಲಸವನ್ನ
ಅಸೋಸಿಯೇಷನ್ ಕೈಲಿ ಆಗ್ದೆಲ್ಲ ಇರೋ ಕೆಲಸವನ್ನ ನೀವುಗಳು ಸೆಲೆಬ್ರಿಟಿ ಅವ್ರು ನೀವೇ ಸೇರ್ಕೊಂಡು ಮಾಡ್ರಿ. ಸೋಷಿಯಲ್ ಮೀಡಿಯಾದಲ್ಲಿ ಎಂತೆಂಥದ್ದೋ ವಿಡಿಯೋ ಹಾಕ್ತಿರಪ್ಪ, ಬಾಯ್ ಕಟ್ ವಿಡಿಯೋ ಮಾಡಿ ನೋಡೋಣ ಇಂಥದ್ದು. ಒಬ್ಬೊಬ್ಬರ ಎಲ್ಲ ಸೆಲೆಬ್ರಿಟಿಗಳು ಸೇರ್ಕೊಂಡು ಆ ಹೋಟೆಲ್ ಹಣೆ ಬರೋನ ಬಿಚ್ಚಿಡಿ ನೋಡೋಣ, ಯಾಕಾಗಲ್ಲ ನಿಮ್ಮ ಕೈಲಿ? ಇಲ್ಲ 100% ಇವ್ರು ಹೇಳೋದ್ ಪ್ರಕಾರ ಏನಾರು ಹೆಚ್ಚು ಕಡಿಮೆ ಆಗಿ ಯಾರು ಸಾವು ಆಗಬೇಕು ಅವಾಗ್ಲೇ ಇವರು ಸೀರಿಯಸ್ ಆಗಿ ಆಕ್ಷನ್ ತಗೊಳ್ಳೋದು. ಅಲ್ಲಿವರೆಗೂ ಇವ್ರು ಆಕ್ಷನ್ ತಗೊಳ್ಳೋದಿಲ್ಲ. ಈ ತರ ಕಂಪ್ಲೇಂಟ್ ಕೊಡೋದಕ್ಕೆ ಜನಗಳು ಹೆದರ್ತಾರೆ. ಅಂದ್ರೆ ಅಷ್ಟು ದೊಡ್ಡ ಹೋಟ್ಲವ್ರ ಮೇಲೆ ಕೇಸ್ ಹಾಕಿದ್ರೆ ನಾವು ನಡೆಸೋಕ್ಕಾಗತ್ತಾ, ಗೆಲ್ಲಕ್ಕಾಗತ್ತಾ ಅಂತ. ಆ ಥರ ಕಾರಣದಿಂದ ಸ್ವಲ್ಪ ಕೆಲವು ಸಂಸ್ಥೆಗಳಿದೆ, ಅಂದರೆ ಯಾರಿಗೆ ಅದು ನಾಲೆಜ್ ಇರಲ್ಲ, ಕೊಡೋಕ್ಕೆ ಅವ್ರಿಗೆ ಬರೆಯೋದಕ್ಕಾಗಲಿ ಏನೂ ಇರಲ್ಲ, ಆ ಥರದಕ್ಕೆ ಒಂದು KRS ಪಕ್ಷ ಅಂತಿದೆ, ಅಲ್ಲಿ ಹೋಗ್ಬಿಟ್ಟು ಎಲ್ಲ ಕಂಪ್ಲೇಂಟ್ ಕೊಟ್ಟರೆ ಅವ್ರು ಅದನ್ನು ಸಾಲ್ವ್ ಮಾಡಿಕೊಡ್ತಾರೆ, ಅವರೇ ಹ್ಯಾಂಡಲ್ ಮಾಡ್ತಾರೆ, ಅವರೇ ಅದಕ್ಕೆ ಹೋಗಿ ಏನು ಆ್ಯಕ್ಷನ್ ತೊಗೋಬೇಕು ತೊಗೊಳ್ತಾರೆ. ಯಾಕಂದರೆ ಸರ್ ಹೇಳ್ದಂಗೆ ಒಬ್ಬೊಬ್ರಿಗೆ ಬರೆಯೋಕ್ಕೆ ಬರಲ್ಲ, ಹೆಂಗೆ ಅವ್ರನ್ನ ಫೈಟ್ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗುತ್ತಾ ಅಂತ. ಆ ಥರ ಏನಾದ್ರು ತೊಂದರೆ ಇದ್ದಾಗ ಈ ಥರ ಹೈ ಎಂಡ್ ಯಾರು ಪವರ್ಫುಲ್ ಇರ್ತಾರೆ ಅವ್ರ ಹತ್ರ ಹೋಗಿ ಹೆಲ್ಪ್ ತೊಗೊಂಡು ಇವ್ರಿಗೇನು ಆ್ಯಕ್ಷನ್ ತೊಗೋಬೋದು ಅದನ್ನು ಅವ್ರು ಆ್ಯಕ್ಷನ್ ತೊಗೊಳ್ತಾರೆ. ಡಾಕ್ಟ್ರೆ, ಒಂದು ಆಹಾರ ಪಾಯ್ಸನ್ ಆಗಿ ಬದಲಾಗೋಕ್ಕೆ ಸಮಯ ತಗೊಳ್ಳುವಂತಹ ಸಮಯ ಎಷ್ಟು? ಆ್ಯಂಡ್ ಅದು ಡಿಪೆಂಡ್ ಹಾಲಿಗೆ ಹೀಗೆ, ತರಕಾರಿಗೆ ಹೀಗೆ, ಮಾಂಸಕ್ಕೆ ಹೀಗೆ ಅಂತ? ಹೌದು, ಅದು ಡೆಫಿನೆಟ್ಲಿ ಇದೆ. ಆ ಫುಡ್ ಲೇಬಲ್ ಮೇಲೇ ಬರೆದಿರುತ್ತೆ ಯೂಸ್ ಬಿಫೋರ್ ಆರ್ ಬೆಸ್ಟ್ ಬಿಫೋರ್ ಅಂತ. ಸೊ ಆ ಡೇಟು ಬಹಳ ಇಂಪಾರ್ಟೆಂಟ್. ಅದು ನಾವು ಖರೀದಿ ಮಾಡಿದಾಗ ಗೊತ್ತಾಗುತ್ತೆ. ಬಟ್ ಹೋಟ್ಲಲ್ಲಿ ಆಲ್ರೆಡಿ ಸರ್ವ್ ಮಾಡಿ ಕೊಡ್ತಾರೆ. ಸೊ ಅದಕ್ಕೆ ಅದು ಕಂಟ್ರೋಲ್ ನಮ್ಮಲ್ಲಿರಲ್ಲ. ಹಾಲು ಅಥವಾ ಅಕ್ಕಿ ಆಗಲಿ ಅಥವಾ ಎನಿ ವೆಜಿಟೇಬಲ್ಸ್, ಫ್ರೂಟ್ಸು ಏನೇ ಆಗಲಿ ಎಲ್ಲ ಪೆರಿಷಬಲ್ ಇರೋದ್ರಿಂದ ಅದ್ರ ಮೇಲೆ ಫಂಗಸ್ಸಿಂದ ಹಿಡಿದು ಬ್ಯಾಕ್ಟೀರಿಯಾ ಎಲ್ಲ ಬೆಳೆಯುವ ಸಾಧ್ಯತೆ ಎಲ್ಲ ಇರುತ್ತೆ. ಅದಕ್ಕೆ ಬೇಕಾಗಿರೋದು ಪ್ರಾಪರ್ ಟೆಂಪ್ರೇಚರ್. ಸೊ ಟೆಂಪ್ರೇಚರು ಕಡಿಮೆ ಮಾಡಿದ್ರೆ ರೆಫ್ರಿಜರೇಷನ್ ಅಥವಾ ಫ್ರೀಸಿಂಗ್ ಅದನ್ನು ಮಾಡಿದ್ರೆ ಸ್ವಲ್ಪ ಅದ್ರ ಗ್ರೋತ್ನ ನಾವು ಕಡಿಮೆ ಮಾಡ್ಬೋದು ಅಥವಾ ಕಂಟ್ರೋಲ್ ಮಾಡ್ಬೋದು. ಒನ್ಸ್ ಅದು ರೂಮ್ ಟೆಂಪ್ರೇಚರ್ಗೆ ಬಂದ ಮೇಲೆ ಅಥವಾ ಹೀಟ್ ಮಾಡಿದಾಗ ಆವಾಗ ಏನಾಗುತ್ತೆ, ಅದು ಸ್ಪೋರ್ಸ್ ಎಲ್ಲ ಒಡೆದುಕೊಂಡು ಬ್ಯಾಕ್ಟೀರಿಯಾ ಮಲ್ಟಿಪ್ಲೈ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಬ್ಯಾಕ್ಟೀರಿಯಾ ಟಾಕ್ಸಿನ್ ಬಿಡುತ್ತೆ. ಸೊ ಈ ಟಾಕ್ಸಿನ್ನು ಇವೊಂದು ನಾವು ಫುಡ್ನ ಚೆನ್ನಾಗಿ ಬಾಯ್ಲ್ ಮಾಡಿದ್ರೂ ಬ್ಯಾಕ್ಟೀರಿಯಾ ಸಾಯ್ಬೋದು, ಬಟ್ ಟಾಕ್ಸಿನ್ ಸಾಯಲ್ಲ. ಸೊ ಆ ಟಾಕ್ಸಿನ್ನ ಕನ್ಸ್ಯೂಮ್ ಮಾಡಿದ್ರೆ ವಿತಿನ್ 2 to 4 hours ವಾಮಿಟಿಂಗ್ ಶುರುವಾಗುತ್ತೆ. ಇದನ್ನು ಸ್ಟಾಫೈಲೋಕಾಕಲ್ ಫುಡ್ ಪಾಯ್ಸನಿಂಗ್ ಅಂತ ಕರಿತೀವಿ. ಇದನ್ನು ನಾವು ಮೋಸ್ಟ್ಲಿ ಫ್ರೈಡ್ ರೈಸಲ್ಲಿ ನೋಡ್ತೀವಿ. ಫ್ರೈಡ್ ರೈಸ್ ಅಂದರೆ ಆಲ್ರೆಡಿ ರೈಸ್ನ ಕುಕ್ ಮಾಡಿ ಇಟ್ಟಿರ್ತಾರೆ. ಸೊ ಕುಕ್ ಆಗಿರೋ ರೈಸ್ನ ಮತ್ತೆ ರೀಹೀಟ್ ಮಾಡ್ತಾರೆ. ಸೊ ಆಲ್ರೆಡಿ ಕುಕ್ ಆಗಿರೋ ರೈಸ್ ಮೇಲೆ ಬ್ಯಾಕ್ಟೀರಿಯಾ ಇರುತ್ತೆ ಹಳೇದಾಗಿದ್ದರೆ. ಆ ಹಳೆ ರೈಸ್ನ ಮತ್ತೆ ಅದನ್ನು ಫ್ರೈಯಿಂಗ್ ಪ್ಯಾನಲ್ಲಿ ಹಾಕಿ ಸಾಸು ಮತ್ತು ಆಯಿಲ್ಲು, ಮೊಟ್ಟೆ ಎಲ್ಲ ಹಾಕಿಬಿಟ್ಟು ಫ್ರೈ ಮಾಡ್ತಾರೆ. ಆವಾಗ ಏನಾಗುತ್ತೆ, ಬ್ಯಾಕ್ಟೀರಿಯಾ ಸತ್ತೋಗುತ್ತೆ, ಟಾಕ್ಸಿನ್ ಆ್ಯಕ್ಟಿವೇಟ್ ಆಗುತ್ತೆ. ಈ ಟಾಕ್ಸಿನ್ನ ಕನ್ಸ್ಯೂಮ್ ಮಾಡಿದ್ರೆ ಇಮಿಡಿಯೇಟಾಗಿ ಫಸ್ಟು ವಾಂತಿ ಶುರುವಾಗುತ್ತೆ, ನಂತರ ಬೇದಿ ಶುರುವಾಗುತ್ತೆ. ಸೊ ಅದಕ್ಕೆ ನಾವು ಎನಿ ಓಲ್ಡ್ ಫುಡ್ ಒಂದ್ಸಲ ಅದನ್ನ ಹೀಟ್ ಮಾಡಿ ಇಟ್ಟ ಮೇಲೆ ಅದನ್ನ ಬೇಗ ಕನ್ಸ್ಯೂಮ್ ಮಾಡಬೇಕು. ಅದನ್ನ ಸ್ಟೋರ್ ಮಾಡೋದಾಗಲಿ ಅಥವಾ ರೆಫ್ರಿಜರೇಟ್ ಮಾಡೋದಾಗಲಿ ಜಾಸ್ತಿ ಹೊತ್ತು ಇಟ್ಕೋಬಾರ್ದು. ಮ್ಯಾಕ್ಸಿಮಮ್ ಚಾಳಿ ಇದೆಯಲ್ಲ ಡಾಕ್ಟ್ರೆ, ಸಾಮಾನ್ಯ ಈ ದೋಸೆ ಹಿಟ್ಟು ಉಳಿಯೋಕ್ಕಿಂತ ಮುಂಚೆ ಬಳಸ್ಬಿಡ್ಬೇಕು ಒಂದೇ ದಿನ ಮ್ಯಾಕ್ಸಿಮಮ್ ಅಂದ್ರೆ ಫ್ರಿಜ್ ಇಟ್ಟರೆ 2ನೇ ದಿನ ಅಂತ. ಈ ಸೋಮವಾರ ಇಟ್ಟಿದ್ದನ್ನ ಮುಂದಿನ ಶನಿವಾರ ತನಕ ಬಳಸ್ದಲ್ಲ ಇರ್ತಾರೆ. ಫ್ರಿಜ್ ಇದೆಯಲ್ಲ, ಏನಾಗುತ್ತೆ ದೋಸೆ ಹಿಟ್ಟು ಅಂತ ಮನೆಯವರೇ ಬಳಸಿದಾಗ ಇನ್ನು ಹೋಟೆಲ್ ಅವ್ರ ಕತೆ ಕೇಳಬೇಕಾ? ಆ ಹಿಟ್ಟಿಗೆ ಹಿಟ್ಟಾಕು, ನಮಗೇನು ಬಿಸಿ ಬಿಸಿ ಮಲ್ಲಿಗೆ ಇಡ್ಲಿ ಕೊಟ್ಟಿದ್ದಾರೆ, ತುಪ್ಪ ಹಾಕಿ ಕೊಟ್ಟಿದ್ದಾರೆ ಅಂತ ತಿಂತಾ ಇದೀವಿ. ಈ ದೊಡ್ಡ ಹೋಟೆಲ್ಗಳ ಕತೆ ಏನು ಹಂಗಾದ್ರೆ? ಹೌದು, ಅದು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ. ಅದು ಅವರೇ ತೊಗೊಳ್ಬೇಕು, ಅವರೇ ಅರ್ಥ ಮಾಡ್ಕೋಬೇಕು. ಕ್ವಾಲಿಟಿ ಕಂಟ್ರೋಲ್ ಮೇಂಟೈನ್ ಮಾಡಬೇಕು. ನೀವು ಹೇಳ್ದಂಗೆ ರೆಗ್ಯುಲರ್ ಇನ್ಸ್ಪೆಕ್ಷನ್ನು, ರೆಗ್ಯುಲರ್ ಸ್ಕ್ರೂಟಿನಿ ಎಲ್ಲ ಆಗ್ತಾ ಇದ್ರೆ ಇದನ್ನ ನಾವು ಕಂಟ್ರೋಲ್ ಮಾಡ್ಬೋದು. ಹೈಜೀನ್ ಕಿಚನಿಗೆ ಮಾತ್ರ ಈ ರಾಯಲ್ ಸರ್ವಿಸ್ ಅನ್ನೋದು ಅಥವಾ ಹೋಟೆಲ್ಗಳ ಹೆಸರು ನಮ್ಮದು 5 ಸ್ಟಾರ್ ಹೋಟೆಲ್ ಅನ್ನಿಸ್ಕೊಳ್ಳೋದು ಸೀಮಿತ ಆಯ್ತಾ? ಏನು ಮಾಡಬೇಕು? ಜನರ ಜಾಗೃತಿ ಎಲ್ಲಿಂದ ಆರಂಭ ಆಗಬೇಕು? ಅಧಿಕಾರಿಗಳು ಯಾವಾಗ ನಿದ್ರೆಯಿಂದ ಎದ್ದೇಳಬೇಕು? ಪೌಷ್ಟಿಕ ಆಹಾರನ ವಿತರಣೆ ಮಾಡ್ತಕ್ಕಂಥ ಜವಾಬ್ದಾರಿ ಹೋಟೆಲ್ನವ್ರದ್ದು. ಅದನ್ನು ಮಾನಿಟರ್ ಮಾಡ್ತಕ್ಕಂಥ ಜವಾಬ್ದಾರಿಯ ಒಂದು ಇಲಾಖೆ ಇದೆ. ನಮ್ಮ ತೆರಿಗೆ ಹಣದಿಂದ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡಿ ಒಂದು ಆಹಾರ ಭದ್ರತೆ ಇಲಾಖೆ ಅಂತ ಇದೆ. ಆ ಇಲಾಖೆಯ ಅಧಿಕಾರಿಗಳಿಗೆ ನಾವು ಸಂಬಳ ಕೊಡ್ತಾ ಇದ್ದೀವಿ. ಆ ಅಧಿಕಾರಿಗಳು ತಮ್ಮ ಕರ್ತವ್ಯನ ಮಾಡ್ದೇನೆ ಕರಪ್ಷನ್ನಲ್ಲಿ ಮುಳುಗಿ ಜನರ ಜೀವದ ಜೊತೆ ಆಟ ಆಡ್ತಾ ಇದ್ದಾರೆ ಅನ್ನೋದಕ್ಕೆ ತಾಜಾ ಉದಾಹರಣೆ ನಿನ್ನೆ ರೈಡ್ ಆಗಿದೆ. ಇಷ್ಟು ವರ್ಷ ಕರ್ನಾಟಕದಲ್ಲಿ ಇಂತಹ ರೈಡ್ ಆಗಿದೆಯಾ ನಾನಂತೂ ಕೇಳಲಿಲ್ಲ. ನೀವೇನೋ ಕೇಳಿದಿರೋ ಗೊತ್ತಿಲ್ಲ ಯಾರೇ. ಆದರೆ ಯಾವಾಗ ಮಹಾರಾಷ್ಟ್ರದಲ್ಲಿ ರೈಡ್ ಆಗ್ಲಿಕ್ಕೆ ಶುರು ಆಯಿತೋ, ಇಲ್ಲಿ ಸುಮ್ಮನೆ ಕೂತ್ರೆ ಪಕ್ಕದ ರಾಜ್ಯದಲ್ಲಿ ಇಷ್ಟೆಲ್ಲ ರೈಡ್ ಆಗಿ ಹೋಟೆಲ್ಗಳು ಬಂದಾಗಿದೆ, ನಾವು ಸುಮ್ಮನೆ ಕೂತ್ರೆ ಜನ ನಾಳೆ ಎದ್ದೇಳ್ತಾರೆ ಅನ್ನೋ ದೃಷ್ಟಿಯಿಂದ ನಿನ್ನೆ ಒಂದು ರೈಡ್ ಮಾಡಿದ್ದಾರೆ. ಆ ಸ್ಟಾರ್ ಹೋಟೆಲ್ಗಳಿಗೆ ಯಾರು ಹೋಗ್ತಾ ಇದ್ದಾರೆ?
ನಾನು ನೋಡ್ತಾ ಇದ್ದೀನಿ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಗಳಿಗೆ ನಮ್ಮ ನಾಳ್ತಕ್ಕಂಥ ಮಿನಿಸ್ಟರ್ಸು MLAಗಳು ಮೀಟಿಂಗ್ಗಳು ಅವರೇ ಎಲ್ಲ ಅಲ್ಲೇ ಹೋಗ್ತಾರೆ. ಅಂತೀರಾ? ನಾನು ಹೇಳೋದು ಸರ್ಕಾರದ ಪ್ರತಿನಿಧಿಯಾಗಿ ನೀವು ಮಿನಿಸ್ಟರ್ ಆಗಿ ವಿಕಾಸಸೌಧದಲ್ಲಿ ಒಂದು ಕ್ಯಾಂಟೀನ್ ಇದೆ, ಅಲ್ಲಿಂದ ಯಾಕೆ ಊಟ ತರಿಸಲ್ಲ ನೀವು? ವಿಧಾನಸೌಧದ ಕ್ಯಾಂಟೀನಿಂದ ನೀವೇ ಕೊಟ್ಟಿರೋದು ಕ್ಯಾಂಟೀನ್ ಅವರಿಗೆ, ಅಲ್ಲಿಂದ ಯಾಕೆ ಊಟ ತರಿಸಲ್ಲ? ಅಂದರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಅನ್ನೋ ನಂಬಿಕೆಯಿಂದ ನೀವು ಅಲ್ಲಿಗೆ ಹೋಗ್ತೀರಾ. ಅವರು ಇವಾಗ ಕೆಟ್ಟೋಗಿದ್ದಾರೆ ಅನ್ನೋದು ಇವಾಗ ಗೊತ್ತಾಗಿದೆ ಅವರಿಗೆ. ಯಾರಿಗೆ? ಅವರಿಗೆ. ಇನ್ನೊಂದು ಮೇಡಮ್, ಈ ಮದುವೆ ಮನೆಗಳಲ್ಲಿ ದೊಡ್ಡ ಮದುವೆಗಳಲ್ಲಿ ನೀವು ಅರಮನೆ ಮೈದಾನದಲ್ಲಿ ಮದುವೆ ಆದಾಗ ನೋಡ್ಬೇಕು ಎಷ್ಟು ವೆರೈಟಿ ಫುಡ್ಗಳು. ಅದು ಕೊನೆಗೆ ಎಲ್ಲ ಫುಡ್ಗಳು ಒಂದಷ್ಟು ಉಳಿಯುತ್ತೆ. ನಾನು ಕೇಳಿದೆ ಒಬ್ರು ಕೇಟ್ರಿಂಗ್, ಏನು ಮಾಡ್ತೀರಿ ಸರ್ ಅಂತ. ಇದು ಬೇರೆ ನಾಳೆ ನಿಮ್ಮ ಹತ್ರ ಫ್ರೆಂಡ್ಲಿ ಹೋಟೆಲ್ನವ್ರಿಗೆ ಕೊಡ್ತೀವಿ ತೊಗೊಂಡೋಗಿ ಅಂತ. ತುಂಬ ಕೇಟ್ರಿಂಗ್ನವರು ಉಳಿದಿರೋ ಆಹಾರನ ಸ್ಥಳೀಯ ಹೋಟೆಲ್ಗಳಿಗೆ ಕೊಡ್ತಾರೆ. ಇದು ನಿಜವಾಗಲೂ ಸತ್ಯವಾಗಿರ್ತಕ್ಕಂಥ ಮಾತು. ಅವನು ಅದನ್ನು ಬಿಸಿ ಮಾಡಿ ಮಾರಾಟ ಮಾಡಿಬಿಡ್ತಾನೆ ಬೆಳಗ್ಗೆ. ಚಿತ್ರಾನ್ನ, ದೋಸೆ ಹಿಟ್ಟು ಎಲ್ಲ. ಈಗ ಕೆಲವರು ಗಾಡಿ ಇಟ್ಕೊಂಡಿರ್ತಾರೆ, ಅವ್ರು ಏನು ಮನೆಯಲ್ಲಿ ತಯಾರು ಮಾಡೋದಿಲ್ಲ, ಎಲ್ಲದು ಬರೋದು ಕೇಟರಿಂಗ್. ಎಲ್ಲಿ ಮದುವೆ ಮನೆ ಇದೆ, ಎಲ್ಲಿ ಗೃಹ ಪ್ರವೇಶ, ಅಲ್ಲಿ ಉಳಿದಿರೋ ಫುಡ್ಡನ್ನು ಅವ್ರಿಗೊಂದು ಇದಾಗುತ್ತೆ, ಮಾನಿಟರ್ ಮಾಡ್ತಾರೆ, ತಗೊಂಡೋಗ್ತಾರೆ. ಅವರು ಬಿಸಿ ಹಾಕ್ಕೊಟ್ಬಿಡ್ತಾರೆ. ಒಂದು ಜೋಕ್ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ ಮೇಡಮ್. ಈ ದರ್ಶಿನಿ ಹೋಟೆಲ್ ಬಗ್ಗೆ ಒಂದು ತಮಾಷೆ ಮಾತು ನಡೀತಾ ಇತ್ತು. ಅವನು ದರ್ಶಿನಿ ಹೋಟ್ಲ್ ಓನರ್ ಬೆಳಗ್ಗೆ 5 ಗಂಟೆ 4:15 ಎದ್ಬಿಟ್ಟು ಫಾಸ್ಟಾಗಿ ಮಾರ್ತೀವಿ ಅಮ್ನಿನಲ್ಲಿ ಹೋಗ್ಬಿಡ್ತಾನೆ. ಮಾರ್ಕೆಟಿಗೆ ಹೋಗಿ ಎಲ್ಲ ತರಕಾರಿ ತರ್ತಾನೆ, ಫಾಸ್ಟಾಗಿ ತಂದು ಅಲ್ಲಿ ಹಾಕ್ಬಿಡ್ತಾನೆ ದರ್ಶಿನಿಲಿ. ಆ ಕೆಲಸಗಾರರು ನೋಡ್ಬೇಕು ನೀವು, ಕೊಳತು ಬಟ್ಟೆನ ಒಗಿದೇ ಇರೋದಿಲ್ಲ. ಟವೆಲ್ಗಳು ಅಷ್ಟೇ, ಮುಖ ಬೆವರಿರುತ್ತೆ, ಒರೆಸ್ತಾ ಇರ್ತಾರೆ. ಅಲ್ಲೇ ಅವನು ತರಕಾರಿ ಚಕ ತೊಳೆಯೋದೇ ಇಲ್ಲ, ಸೊಪ್ಪುಗಳನ್ನು ತೊಳೆಯೋದೇ ಇಲ್ಲ, ಹೆಚ್ಚಿಬಿಟ್ಟು ಬೇಯಿಸ್ಬಿಟ್ಟು ಇಡ್ಲಿ ಸಾಂಬಾರು ಕೊಟ್ಬಿಡ್ತಾರೆ. ಆದರೂ ಅಷ್ಟೇ ಫಾಸ್ಟಾಗಿ ಜನ ಆಸ್ಪತ್ರೆಗಳಿಗೆ ಹೋಗ್ತಾ ಇದ್ದಾರೆ. ಎನಿವೆ ಥ್ಯಾಂಕ್ ಯು ಸೋ ಮಚ್. 4 ಜನಕ್ಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋ ವಿಚಾರದ ಸಲುವಾಗಿ ನಾನು ಥ್ಯಾಂಕ್ ಯು ಹೇಳ್ತೀನಿ. ಬಟ್ ಇದು ತೀರಾ ಆಘಾತಕಾರಿ ವಿಚಾರ. ಇಲ್ಲಿ ನೋಡಿ, ಚಿಕ್ಕ ಪುಟ್ಟ ಹೋಟೆಲ್ ಆಗಲಿ ದೊಡ್ಡ ಹೋಟೆಲ್ಗಳಾಗಲಿ, ಅವರ ಮುಖ್ಯ ಉದ್ದೇಶ ಬರೀ ಕಮರ್ಷಿಯಲ್ ಅಲ್ಲ, ಹಣ ಮಾಡೋದಲ್ಲ, ಸೇವೆ ಕೊಡೋದು. ಈಗ ಎಮರ್ಜೆನ್ಸಿ ಊಟ ಎಲ್ಲಿ ಮಾಡೋಣ, ಹತ್ರದ ಹೋಟ್ಲಿಗೆ ಅಂತ ಹೋಗ್ತೀವಿ, ಈ ಹಣೆ ಬರಕ್ಕೆ ಬಂದುಬಿಟ್ರೆ ಆಮೇಲೆ ರೈಡ್ಗಳು ಪದೇ ಆದರೆ ಅವ್ರಿಗೆ ಸ್ವಲ್ಪ ಹೆದರಿಕೆ ಇರುತ್ತೆ ರೀ. ಇವ್ರು ಎಲ್ಲೋ ಪಕ್ಕದಲ್ಲಿ ಮಾಡಿದ್ರು ನಾವು ಒಂದು ಹೆಸರಿಗೆ ಮಾಡೋಣ ಅಂತ ಮಾಡಿಬಿಟ್ರೆ ಇಂಥ ಹಣೆ ಬರಗಳು. ದೊಡ್ಡ ಹೋಟೆಲ್ಗಳಲ್ಲಿ ಕೊಳ್ತು ಮಾಂಸವನ್ನು ಇಟ್ಟಿರ್ತಾರೆ, ಮಾಂಸದ ಜೊತೆಗೆ ಅನ್ನ ಮಿಕ್ಸ್ ಮಾಡ್ತಾರೆ. ಅಲ್ಲಿ ವೆಜಿಟೇರಿಯನ್ ನಾನ್ ವೆಜಿಟೇರಿಯನು ಕೇವಲ ಈ ಸರ್ವಿಸ್ ರೂಮ್ಗಳಲ್ಲಿ ಮಾತ್ರ, ಕಿಚನಲ್ಲಿ ಎಲ್ಲವೂ ಒಂದೇ ಮಿಶ್ರಾಹಾರ ಅಲ್ಲಿ. ಇದನ್ನು ಬಹುಶಃ ಆರೋಗ್ಯ ಇಲಾಖೆ ಮುಂದಿನ ದಿನಗಳಲ್ಲಿ ಬಹಳ ಗಂಭೀರವಾಗಿ ಕನ್ಸಿಡರ್ ಮಾಡಬೇಕಾಗತ್ತೆ. ಮಾಡುತ್ತಾ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದ್ಸಲ ನಿಮ್ಮೆಲ್ಲರಿಗೂ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.